ಗುರುಃ ಪಿತಾ ಗುರುರ್ಮಾತಾ ಗುರುರ್ದೇವೋ ನ ಸಂಶಯಃ ಕರ್ಮಣ ಮನಸಾ ವಾಚಾ ತಸ್ಮಾತ್ ಸರ್ವ ಪ್ರಸೇವ್ಯತೆ. ಲಾಸ್ಟ್ ಟೈಮು ಒಂದು ಶ್ಲೋಕವನ್ನು ಹೇಳಿದ್ವಿ, ಅದನ್ನು ಆ ಶ್ಲೋಕವನ್ನು ಮತ್ತೆ ಹೇಳಿ ಮುಂದಕ್ಕೆ ಹೋಗೋಣ. ಉದ್ಧರೇದಾತ್ಮನಾತ್ಮಾನಂ ಮಗ್ನಂ ಸಂಸಾರವಾರಿಧೌ ಯೋಗಾರೂಢತ್ವಮಾಸಾದ್ಯ ಸಮ್ಯಕ್ ದರ್ಶನ ನಿಷ್ಠಯಾ ಸನ್ಯಸ್ಯ ಸರ್ವಕರ್ಮಾಣಿ ಭವಬಂಧ ವಿಮುಕ್ತಯೇ ಯತ್ಯತಾಂ ಪಂಡಿತೈರ್ಧೀರೈಃ ಆತ್ಮಾಭ್ಯಾಸ ಉಪಸ್ಥಿತೈಃ ಆತ್ಮಾಭ್ಯಾಸ ಉಪಸ್ಥಿತೈಃ ಚಿತ್ತಸ್ಯ ಶುದ್ಧಯೇ ಕರ್ಮ ನ ತು ವಸ್ತೂಪಲಬ್ಧಯೇ ವಸ್ತುರ್ಸಿದ್ಧಿರ್ವಿಚಾರೇಣ ಕಿಂಚಿತ್ ಕರ್ಮ ಕೋಟಿಭಿಃ ಸಮ್ಯಗ್ ವಿಚಾರತಃ ಸಿದ್ಧಾ ರಜ್ಜುತತ್ವಾವಧಾರಣ ಭ್ರಾಂತ್ಯೋದಿತಮಹಾಸರ್ಪ ಭಯದುಃಖ ವಿನಾಶಿನಿ ಅರ್ಥಸ್ಯ ನಿಶ್ಚಯೋ ದೃಷ್ಟೋ ವಿಚಾರೇಣ ಹಿತೋಕ್ತಿತಃ ನ ಸ್ನಾನೇನ ನ ದಾನೇನ ಪ್ರಾಣಾಯಾಮ ಶತೇನ ವಾ. ಲಾಸ್ಟ್ ಕ್ಲಾಸ್ನಲ್ಲಿ ಉದ್ಧರೇದ್ ಆತ್ಮನಾತ್ಮಾನಂ ಆತ್ಮಾನಮವಸಾದಹೇತ್ ಮಗ್ನಂ ಸಂಸಾರವಾರಿಧೌ ಯೋಗಾರೂಢತ್ವಮಾಸಾದ್ಯ ಸಮ್ಯಕ್ ದರ್ಶನ ನಿಷ್ಠಯ. ಸಮ್ಯಕ್ ದರ್ಶನ ಅನ್ನೋದೇನು ಅನ್ನೋದನ್ನು ಪ್ರಾಕ್ಟಿಕಲ್ಲಾಗಿ ತಿಳ್ಕೊಂಡಿದ್ವಿ. ಓಕೆನಾ, ಏನು ಸಮ್ಯಕ್ ದರ್ಶನ ಅಂದರೆ ಅಂತ. ಸೊ ಮುಂದಿನ ಶ್ಲೋಕ ಏನು ಹೇಳುತ್ತೆ ಅಂದರೆ, ಸನ್ಯಸ್ಯ ಸರ್ವಕರ್ಮಾಣಿ ಭವಬಂಧ ವಿಮುಕ್ತಯೇ ಯತ್ಯತಾಂ ಪಂಡಿತೈರ್ಧೀರೈಃ ಆತ್ಮಾಭ್ಯಾಸ ಉಪಸ್ಥಿತೈಃ ಅಂತ. ಅಂದರೆ ಸನ್ಯಸ್ಯ ಸರ್ವಕರ್ಮಾಣಿ. ಸನ್ಯಸ್ಯ ಅಂದರೆ ಏನಪ್ಪ ಅಂದರೆ ಸನ್ಯಾಸ. ನ್ಯಾಸ ಅಂದರೆ ಬಿಡೋದು ಅಂತ. ಸನ್ಯಸ್ಯ ಸರ್ವಕರ್ಮಾಣಿ. ನಾನು ಲಿಟ್ರಲ್ ಮೀನಿಂಗ್ ಹೇಳ್ತಾ ಇದ್ದೀನಿ. ಎಲ್ಲ ಕರ್ಮಗಳನ್ನು ಬಿಡಬೇಕು ಅನ್ನೋದು ಅದರ ಲಿಟ್ರಲ್ ಮೀನಿಂಗ್ ಅದಲ್ಲ. ಆ್ಯಕ್ಚುಲಿ ಎಲ್ಲ ಕರ್ಮಗಳನ್ನು ಬಿಡಬೇಕು ಅನ್ನೋದು ಅದು ಹೇಳ್ತೀನಿ ಏನು ಅಂತ ಗೊತ್ತಾ. ಏನಕ್ಕೆ? ಭವಬಂಧ ವಿಮುಕ್ತಯೇ ಅಂದರೆ ಆ ಸಂಸಾರ ಅನ್ನೋ ಬಂಧನದಿಂದ ಬಿಡಿಸಿಕೊಳ್ಳಲು ಕರ್ಮಗಳನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಸರ್ವಕರ್ಮಾಣಿ, ಎಲ್ಲ ಕರ್ಮಗಳನ್ನು ಬಿಟ್ಟು ಕೂತ್ಕೊಳ್ಳೋದಾ ಅಂದರೆ ನಾನಿವಾಗ ತಾಯಿಯಾಗಿ ಏನೋ ಒಂದು ಕೆಲಸವನ್ನು ಮಾಡ್ತಾಯಿದ್ದೀನಿ, ತಂದೆಯಾಗಿ ಏನೋ ಒಂದು ಕೆಲಸವನ್ನು ಮಾಡ್ತಾಯಿದ್ದೀನಿ, ಅಕ್ಕನಾಗಿ ಏನೋ ಒಂದು ಕೆಲಸವನ್ನು ಮಾಡ್ತಾಯಿದ್ದೀನಿ, ಗುರುವಾಗಿ ಏನೋ ಒಂದು ಕೆಲಸವನ್ನು ಮಾಡ್ತಾಯಿದ್ದೀನಿ, ಮತ್ತು ಟೀಚರಾಗಿ ಏನೋ ಒಂದು ಕೆಲಸವನ್ನು ಮಾಡ್ತಾಯಿದ್ದೀನಿ. ಈ ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ದೀನಿ. ಇದನ್ನು ಬಿಟ್ಟು ಕೂತ್ಕೊಳ್ಳೋದಾ? ಅದ್ರ ಪ್ರಕಾರ ಅದು ಸನ್ಯಸ್ಯ ಸರ್ವಕರ್ಮಾಣಿ ಅಂತ. ಸೊ ಶಂಕರರದು ಹೇಳ್ತಾರೆ. ಅದಕ್ಕೆ ಹೇಳೋದು ಏನು ಅಂದರೆ, ಶಂಕರರು ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಅಂದರೆ, ಈ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದರಿಂದ ಮುಂದೆ ಎಲ್ಲರೂ ಓದೋಕ್ಕೆ ಶುರು ಮಾಡಿದ್ರು, ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅವ್ರೇನಾದರೂ ಇಲ್ಲ ಅಂದಿದ್ರೆ, ಈ ರಿಫಾರ್ಮೇಷನ್ ಇದೆಲ್ಲ ಕೊಟ್ಟಿರಲಿಲ್ಲ ಅಂದಿದ್ರೆ ಇನ್ನೂ ಎಷ್ಟು ವರ್ಷ ಆಗ್ತಾಯಿತ್ತೋ ಬರೋದಿಲ್ಲ ವಿಷಯಗಳು.
ಗೊತ್ತಿಲ್ಲ. ಇವೆಲ್ಲ ಇದಿತ್ತು, ಬಟ್ ಅದನ್ನು ಭಾಷ್ಯಗಳನ್ನು ಬರೆದು ಅರ್ಥವನ್ನು ಮಾಡಿಸಿದ್ದು ಯಾರು? ಶಂಕರರು. ಸೊ ಏನು ಹೇಳ್ತಾರೆ? ಸರ್ವಕರ್ಮಾಣಿ ಅಂದರೆ ಶಂಕರರು ಏನು ಹೇಳ್ತಾರೆ ಅಂದರೆ, ನಿನ್ನ ಕೆಲಸ ಬಿಟ್ಟು ಸುಮ್ಮನೆ ಕೂತ್ಕೋ ಅಂತ ಹೇಳ್ತಾ ಇಲ್ಲ. ಆ ಕೆಲಸದಿಂದ ಬರುವಂತಹ ಫಲವನ್ನು ಬಿಟ್ಟುಬಿಡು, ತಲೆ ಕೆಡಿಸ್ಕೋಬೇಡ ಅಂತ. ನೀನು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಫಲ ಬರುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಫಲ ಬರುತ್ತೆ. ಏನು ಫಾರ್ ಏನಂದ್ರೆ ಐನ್ಸ್ಟೈನ್ದು ಅಲ್ಲ, ಇದು ಥರ್ಡ್ ಲಾ ಆಫ್ ಇದು ಫಾರ್ ಎವ್ರಿ ಆ್ಯಕ್ಷನ್ ದೆರ್ ಇಸ್ ಎ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ನೀನು ಏನು ಕೆಲಸ ಮಾಡ್ತೀಯ ಅದು ನಿನಗೆ ಬರುತ್ತೆ. ಸೊ ಅದರಿಂದ ಕರ್ಮದಿಂದ ಬರುವಂತಹ ಫಲವನ್ನು ಬಿಟ್ಬಿಡು. ನಮ್ಮ ಪ್ರಾಬ್ಲಮ್ ಏನು ಅಂದರೆ, ನಾವು ಕರ್ಮ ಮಾಡೋದೇ ಫಲಕ್ಕೋಸ್ಕರ. ಅದಕ್ಕೇನಂತ ಕರಿತೀವಿ ಅಂದರೆ ಕಾಮ್ಯ ಕರ್ಮಗಳು ಅಂತ ಕರಿತೀವಿ. ಇವಾಗ ಏನು ನಿಮ್ಮ ಮನೆಯಲ್ಲಿ ಏನೋ ಒಂದಿರುತ್ತೆ, ಸತ್ಯನಾರಾಯಣ ಪೂಜೆ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಓಕೆನಾ? ಕೂತ್ಕೊಂಡು ಮಾತಾಡಿ, ಏನಕ್ಕೆ ಮಾಡಿದ್ರು ಅಂತ ಕೂತ್ಕೊಂಡು ಮಾತಾಡಿ. ಮನೆಯಲ್ಲಿ ಏನೋ ಒಂದು ತೊಂದರೆ ಆಗಿರುತ್ತೆ, ಇಲ್ಲಾಂದರೆ ಯಾವುದೋ ಒಂದು ಸೈಟ್ದೇನೋ ಪ್ರಾಬ್ಲಮ್ ಆಗಿರುತ್ತೆ, ಮನೆ ಕಟ್ಟೋದೇನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಆ ಕಾಮನೆಯಿಂದನೇ ಅದು ಸರಿ ಹೋಗಲಿ ಅನ್ನೋ ಉದ್ದೇಶದಿಂದನೇ ಮಾಡೋದು. ಯಾವತ್ತಾದರೂ ನಾವು ದೇವ್ರಿಗೆ ಸಂತೃಪ್ತಿ ಆಗಲಿ ಅಂತ ಮಾಡ್ತೀವ? ಮಾಡಲ್ಲ. ಯಾವಾಗಲೂ ಅಷ್ಟೇ. ಏನಾದರೂ ಒಂದು ಮನೇಲಿ ಮಾಡ್ತಾಯಿದ್ದೀವಿ ಅಂದರೆ ಹೆಂಗೆ ಅಂದರೆ, ವಾಕಿಂಗ್ ಹೋಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ಬಿ ಪಿನೋ ಶುಗರೋ ಬಂದಿದೆ ಅನ್ನೋಂಗೆ. ಬೆಳಗ್ಗೆ ಎದ್ದು ವಾಕಿಂಗ್ ಶುರು ಮಾಡಿದ್ರು ಅಂದರೆ, ನೀವು ಅವ್ರು ಕಾಣಲಿಲ್ಲ, ಹೊಸದಾಗಿ ಶುರು ಮಾಡಿದ್ರು ಅಂದರೆ, ನಿಮಗೂ ಶುರುವಾಯ್ತಾ ಬಿ ಪಿ ಶುಗರು? ಹಾಗೆ ಏನೋ ಒಂದು ಮಾಡ್ತಾ ಇದ್ದಾರೆ ಅಂದರೆ ಕಾಮನೆಯಿಂದನೇ ಮಾಡ್ತೀವಿ, ಯಾವುದೋ ಒಂದು ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತೀವಿ. ಯಾವತ್ತಾದರೂ ಆ ಉದ್ದೇಶ ಇಲ್ಲದೆ ಏನಾದರೂ ಮಾಡಿದ್ದೀವಾ? ಶಂಕರರು ಅದನ್ನು ಹೇಳೋದು, ಆ ಉದ್ದೇಶ ಇಟ್ಕೊಂಡು ಮಾಡಬೇಡಿ. ಯಾವುದಾದ್ರು ಕರ್ಮ ಮಾಡಿ, ನೀವು ಮಾಡಿ, ಉದ್ದೇಶ ಇಟ್ಕೊಂಡು ಮಾಡಬೇಡಿ. ಇದು ನನಗೆ ಬೇಕು ಅದಕ್ಕೋಸ್ಕರ ಮಾಡಬೇಡಿ, ಇದಕ್ಕೋಸ್ಕರ ಮಾಡ್ತೀನಿ, ನಂಗೆ ಅಧಿಕಾರ ಬೇಕು ಇದಕ್ಕೋಸ್ಕರ ಮಾಡ್ತೀನಿ, ನಮ್ಮ ಮನೆಗೆ ದುಡ್ಡು ಬರಲಿ. ವರಮಹಾಲಕ್ಷ್ಮಿ ಪೂಜೆ ಏನಕ್ಕೆ ಮಾಡೋದು? ದುಡ್ಡು ಬರಲಿ, ದುಡ್ಡು ಇನ್ನೂ ಸೇರಲಿ. ಇದೇ ಕಾಮನೆಗಳನ್ನು ಇಟ್ಕೊಂಡೇ ಮಾಡ್ತೀವಿ ಹೊರತು ದೇವರ ತೃಪ್ತಿಗೆ ಅಥವಾ ನನ್ನ ಆತ್ಮದ ತೃಪ್ತಿಗೆ ಅಂತ ಯಾವತ್ತಾರು ಮಾಡ್ತೀವಾ? ಯಾವತ್ತೂ ಮಾಡಲ್ಲ. ಶಂಕರರು ಹೇಳೋದು ಅದನ್ನೇ. ಆ ಫಲವನ್ನು ಬಿಡಿ, ಫಲದ ಬಗ್ಗೆ ಯೋಚನೆ ಮಾಡಬೇಡಿ. ಆ ಫಲವನ್ನು ಬಿಟ್ಟಾಗ ಏನಾಗತ್ತೆ ಅಂದರೆ, ಮನಸ್ಸು ಆತ್ಮದ ಕಡೆ ತಿರುಗತ್ತೆ. ನಾನು ಪ್ರತಿ ಸಲ ನಾನು ಭಗವದ್ಗೀತೆಯಲ್ಲೂ ಎಕ್ಸಾಂಪಲ್ ಕೊಡೋದದೇ, ಇದು ಅದೇ. ನಮ್ಮ ಅನ್ನಯಜ್ಞ ಪ್ರೋಗ್ರಾಮು, ಯಾರಿಗೆ ಏನು ಸಿಗ್ತಾಯಿದೆ ಅನ್ನಯಜ್ಞದಿಂದ? ನಮ್ಮ ವಾಲಂಟಿಯರ್ಸ್ ಬಂದು ಮಾಡ್ತಾರಲ್ಲ, ಎಲ್ಲರೂ ಬಂದು ಮಾಡ್ತಾರಲ್ಲ, ಅವ್ರಿಗೇನು ಸಿಗ್ತಾಯಿದೆ? ನಾವು ಶಾಲ್ ಹಾಕಲ್ಲ, ಶಾಲ್ ಹಾಕ್ಬಿಟ್ಟು ಹಾರ ಏನು ಹಾಕಲ್ಲ, ಹೌದಾ? ಅಥವಾ ವಾಲಂಟಿಯರ್ಸ್ ಬಂದು ಮಾಡಿದ್ರು ಅಂತ ದುಡ್ಡು ಕೊಡಲ್ಲ, ಹೌದಾ? ಇಷ್ಟು ದುಡ್ಡು ತೊಗೊಳಪ್ಪ, ಎಲ್ಲ ವಾಲಂಟಿಯರ್ಸ್ ಬಂದು ಮಾಡಿದ್ದೀರಾ, ಒಬ್ಬೊಬ್ರಿಗೂ 1000 ರೂಪಾಯಿ ಅಂತ ಕೊಡಲ್ಲ, ಏನೂ ಕೊಡಲ್ಲ. ಬಟ್ ಹೋಗಬೇಕಾದ್ರೆ ಖುಷಿಯಾಗಿ ಹೋಗ್ತಾರ? ಏನೋ ಒಂದು ಏನು ಸಾಧಿಸಿದೀವಿ ಅಂತ ಅವ್ರಿಗೆ ಹೇಳೋಕ್ಕಾಗಲ್ಲ, ಬಟ್ ಕೇಳಿ, ಅವ್ರು ಮಾಡಿರೋರನ್ನ ಕೇಳಿ ಹೇಳ್ತಾರೆ. ಏನೋ ಒಂದು ಖುಷಿಯಿಂದ ಹೋಗ್ತಾರೆ, ಖುಷಿಯಾಗಿ ಹೋಗ್ತಾರೆ. ಅಲ್ಲಿ ಏನಾದರೂ ಲಾಭ ಆಯಿತಾ ಅಂದರೆ ನೋ. ಅದೇ ಥರ ನೀವು ದೇವರನ್ನೂ ನೀವು ಮಾಡೋಕ್ಕೆ ಶುರು ಮಾಡಿದ್ರೆ, ಯಾವುದೇ ಕರ್ಮಗಳನ್ನು ಮಾಡೋಕ್ಕೆ ಶುರು ಮಾಡಿದ್ರೆ ನಿಮ್ಮ ತಲೆಗೆ ಟೆನ್ಷನ್ ಅನ್ನೋದೇ ಬರೋದಿಲ್ಲ. ಲಾಸ್ಟ್ ಇದರಲ್ಲಿ ಶ್ಲೋಕದಲ್ಲಿ ಅದೇ ಸಮ್ಯಕ್ ದರ್ಶನ. ನೀವು ಯಾವಾಗ ಪಾಸಿಟಿವ್ ನೆಗೆಟಿವ್ ನೋಡಲಿಲ್ಲ ಅಂದರೆ ನಿಮಗೆ ಟೆನ್ಷನ್ ಯಾಕೆ ಬರುತ್ತೆ? ಯಾರಾದರೂ ಮದುವೆ ಆಲ್ಬಮ್ ಮತ್ತೆ ನೋಡಿದ್ರಾ? ಪಾಸಿಟಿವ್ ನೆಗೆಟಿವ್ ನೋಡಲಿಲ್ಲ ಅಂದರೆ ನಿಮ್ಗೆ ತಲೆಗೆ ಟೆನ್ಷನ್ನೇ ಬರಲ್ಲ. ಇವಾಗ ಏನಾಗಬೇಕು? ಇವಾಗ ನೋಡಿ, ಅನ್ನಯಜ್ಞವನ್ನು ಮಾಡಿದ್ವಿ, ಅದರಿಂದ ಯಾರಿಗೂ ಲಾಭ ಇಲ್ಲ, ನನಗೇನು ಎಕ್ಸ್ಪೆಕ್ಟೇಷನೇ ಇಲ್ಲ, ಪ್ಯಾಕ್ ಮಾಡ್ತೀನಿ ಹೋಗ್ತೀನಿ. ಸೊ ನನ್ನ ತಲೆಗೆ ಏನೂ ಟೆನ್ಷನ್ ಇಲ್ಲ. ದಟ್ ಈಸ್ ವಾಟ್ ಕರ್ಮಫಲ, ನಿಷ್ಕಾಮ ಕರ್ಮಯೋಗ ಅಂತ ಅದಕ್ಕೆ ಹೆಸರಿಟ್ಟಿರೋದು. ನಿಷ್ಕಾಮ ಕರ್ಮಯೋಗ, ಯಾವುದೇ ಕಾಮನೆಗಳಿಲ್ಲದೆ ಕೆಲಸವನ್ನು ಮಾಡುವಂಥದ್ದು. ಅದ್ರ ಪಾಡ್ಗೆ ಅದು ನಡ್ಕೊಂಡು ಹೋಗ್ತಾ ಇದೆ, ಮುಂದೆನೂ ನಡೆಯುತ್ತೆ. ಸೊ ನಿಮ್ಮ ತಲೆಗೆ ಯಾವುದೇ ಡಿಸ್ಟರ್ಬೆನ್ಸ್ ಬರಲ್ಲ. ಇದೇ ಕೆಲಸವನ್ನು ನೀವು ನಿಮ್ಮ ಮನೆಗಳಲ್ಲಿ ಮಾಡಿದಾಗ ಆವಾಗ ಮನಸ್ಸು ನೆಮ್ಮದಿಯಾಗಿರುತ್ತೆ. ಇಲ್ಲ ಅಂದರೆ ಯಾವುದೋ ಒಂದು, ಇವಾಗ ಸತ್ಯನಾರಾಯಣ ಪೂಜೆನೋ ಯಾರೋ ಗಣಹೋಮನೋ ಮಾಡಿದ್ಮೇಲೆ 15 ದಿವಸ ಆಯಿತು, ರಿಸಲ್ಟೇ ಬಂದಿಲ್ಲ, 15 ದಿವಸ ಆಯಿತು, 1 ವರ್ಷ ಆಯಿತು, ಏನೂ ಮಾಡಿಲ್ಲ, ಅದು ಮಾಡಿಸಿದ್ದೆ ಏನೂ ಯೂಸ್ ಆಗಲಿಲ್ಲ ಸರ್. ಈ ಮೆಂಟಾಲಿಟಿನಲ್ಲಿ ಮನಸ್ಸನ್ನು ಡಿಸ್ಟರ್ಬ್ ಮಾಡ್ಕೊಂಡು ಹೋಗ್ತೀವಿ, ಮನಸ್ಸನ್ನು
ಏನು ತಲ್ಲಣಗಳ ಆಗೋಕ್ಕೆ ಶುರುವಾಗುತ್ತೆ, ನನಗದಾಗಿಲ್ಲ ಇದಾಗಿಲ್ಲ ಅಂತ. ಸೊ ಅದಕ್ಕೆ ಶಂಕರರು ಏನು ಹೇಳ್ತಾರೆ, ಏನಾಗಬೇಕಾಗಿದೆಯೋ ಅದಾಗತ್ತಾ. ಸೊ ನಿನ್ನ ಕೆಲಸ ಏನು, ನಿಂಗೆ ಮಾಡೋಕ್ಕಿಷ್ಟ ಇದೆಯಾ ಅಂದರೆ ಯಾವುದೋ ಉದ್ದೇಶಕ್ಕೋಸ್ಕರ ಅಲ್ಲ, ಮಾಡೋಕ್ಕಿಷ್ಟ ಇದೆಯಾ, ಜಸ್ಟ್ ಡೂ ಇಟ್ ಆ್ಯಂಡ್ ಲೀವ್ ಇಟ್. ನೀನು ಒಳ್ಳೇದು ಮಾಡಿದರೆ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಬರುತ್ತೆ. ಸೊ ದಟ್ ಈಸ್ ವಾಟ್ ಸನ್ಯಸ್ಯ ಸರ್ವಕರ್ಮಾಣಿ. ಯಾವುದೇ ಕೆಲಸದಿಂದ ಬರುವಂತಹ ಏನಂತಾರೆ, ನಿಮ್ಮನ್ನು ಹೊಗಳೋದಾಗಿರ್ಬೋದು, ತೆಗಳೋದಾಗಿರ್ಬೋದು, ಅಥವಾ ಅದರಿಂದ ಬರುವಂತಹ ದುಡ್ಡಾಗಿರ್ಬೋದು, ಅಥವಾ ಅದರಿಂದ ಬರುವಂಥ ಇನ್ನೊಂದೇನೋ ವಸ್ತು ಆಗಿರ್ಬೋದು, ಎಲ್ಲವನ್ನು ಬಿಟ್ಟುಬಿಡಿ. ಅವಾಗೇನಾಗತ್ತೆ, ಭವಬಂಧ ವಿಮುಕ್ತಯೇ, ಅದೇ ಮಾರ್ಗ. ಬಂಧನದಿಂದ ಮುಕ್ತಿಯಾಗೋದಕ್ಕೆ ಅದೇ ಮಾರ್ಗ. ಕೊನೆಯವರೆಗೂ ಇದನ್ನು ನಾವು ಫಾಲೋ ಮಾಡಿದ್ರೆ ಬಂಧನದಿಂದ ಮುಕ್ತಿ ಆಗೋದಕ್ಕೆ ಇದೇ ಮಾರ್ಗ. ಆ ಮನಸ್ಸನ್ನ ಹಿಡ್ಕೊಂಡಿರ್ತೀವಲ್ಲ, ನಂದು 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 ಅನ್ನೋದು ಎಲ್ಲದಕ್ಕೂ, ನಂದು, ನನ್ನ ಮಕ್ಕಳು, ನನ್ನ ಗಂಡ, ನನ್ನಿದು ಅಂತ ಹಿಡ್ಕೊಂಡಿರ್ತೀವಲ್ಲ, ಅದು ಒಂದ್ಸಲಿ ಆ ಬಬ್ಬಲ್ ಹೊಡೆದ್ಬಿಟ್ರೆ ಯು ವಿಲ್ ಬಿಕಮ್ ಎ ಡಿಫ್ರೆಂಟ್ ಪರ್ಸನ್. ಇದನ್ನು ನಾನು ಸಾಧಿಸ್ತಿರೋಲ್ಲ, ನನಗೆ ಗೊತ್ತಿಲ್ಲ, ಅರ್ಥ ಮಾಡ್ಕೊಂಬಿಟ್ರೆ ಸಾಕು. ಯು ವಿಲ್ ಎಂಟರ್ ಇಂಟು ಎ ಡಿಫ್ರೆಂಟ್ ಲೈಫ್. ನಾನು ಬಿಟ್ಟು ಓಡೋಗಿ ಅಂತ ಹೇಳ್ತಾ ಇಲ್ಲ, ಎಲ್ಲರನ್ನೂ ಬಿಟ್ಟು ಓಡೋಗಿ, ಮನೆ ಬಿಟ್ಟು ಓಡೋಗ್ಬಿಡಿ ಹೇಳ್ತಾ ಇಲ್ಲ. ನೀವು ಮಾಡುವಂಥ, ಇವಾಗ ನಾನೇನೋ ಒಂದು ಮನೇಲಿ ಏನೋ ಮಾಡಿದೆ, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಅವ್ರು ಬಂದು ನನ್ನ ಹೊಗಳ್ಬೇಕು, ಇದನ್ನು ಹೊಗಳ್ಬೇಕು, ಇದು ಮಾಡಿದ್ದೀನಿ, ಇದನ್ನು ಗ್ರೇಟ್ ಅನ್ನಬೇಕು, ಇಲ್ಲ ನೀನೇ ನಮ್ಮ ಅಮ್ಮಂಗಿಂತೂ ನೀನೇ ಚೆನ್ನಾಗಿ ಮಾಡ್ತೀಯ ಅನ್ನಬೇಕು. ಅಥವಾ ಅಮ್ಮಂಗೆ ಅದಿರುತ್ತೆ, ನನ್ನ ಹೆಂಡ್ತಿಗಿಂತೂ ನೀನೇ ಅಡುಗೆ ಚೆನ್ನಾಗಿ ಮಾಡ್ತೀಯ ಅಮ್ಮ, ಇದರಿಂದ ಇರಲ್ಲ ಅಂತ. ಸೊ ಈ ಥರ ಇದು ನಾನು ಜಸ್ಟ್ ವೆರಿ ಲೌಕಿಕವಾಗಿ ಎಕ್ಸಾಂಪಲ್ಗಳು ಕೊಡ್ತಾ ಇದ್ದೀನಿ ಅಷ್ಟೇ. ಇದನ್ನು ಸ್ವಲ್ಪ ಹೈಯರ್ ಲೆವೆಲಲ್ಲಿ ಥಿಂಕ್ ಮಾಡಿದಾಗ, ಸೊ ಯು ಡೋಂಟ್ ಎಕ್ಸ್ಪೆಕ್ಟ್ ಎನಿ ರಿಸಲ್ಟ್ಸ್ ಔಟ್ ಆಫ್ ದಟ್. ಬಟ್ ಕೆಲಸ ಮಾಡಿಲ್ವಾ, ಮಾಡ್ತೀನಿ. ನೀವೇನು ಹೇಳಿದ್ರೆ ಅದು ಮಾಡ್ತೀನಿ, ನನಗೇನು ಮನ್ಸಿಗೆ ಬರುತ್ತೋ ಅದು ಮಾಡ್ತೀನಿ, ಎಲ್ಲಿ ಹೋಗಬೇಕು ಅಂದ್ರೆ ಹೋಗ್ತೀನಿ, ಎಲ್ಲ ಒಂದು ನಿಮಿಷ ಬಿಡಲ್ಲ, ಕೆಲಸ ಮಾಡ್ತಾನೆ ಇರ್ತೀನಿ. ಬಟ್ ಯಾವುದಾದ್ರು ರಿಸಲ್ಟ್ಗೆ ಎಕ್ಸ್ಪೆಕ್ಟ್ ಮಾಡ್ತೀನಾ? ನೋ, ಐ ವಿಲ್ ಜಸ್ಟ್ ಡಿಸಪಿಯರ್ ಫ್ರಮ್ ದಟ್ ಪ್ಲೇಸ್. ಸೊ ಆ ಕರ್ಮಕ್ಕೆ ನಾನು ಅಂಟ್ಕೊಂಡಿಲ್ಲ, ಅಥವಾ ಆ ಕರ್ಮದ ಫಲಕ್ಕೆ ನಾನು ಅಂಟ್ಕೊಂಡಿಲ್ಲ, ಆ ಥರ ಹೊರಟೋಗ್ತೀನಿ. ಸೊ ಅದನ್ನೇ ಹೇಳಿರೋದಿಲ್ಲ, ಸನ್ಯಸ್ಯ ಸರ್ವಕರ್ಮಾಣಿ, ಎಲ್ಲದರಿಂದ ಬರುವಂತಹ ಫಲವನ್ನು ಬಿಟ್ಟುಬಿಡು, ಅದೇ ನಿನಗೆ ದಾರಿ. ಯಾವುದಕ್ಕೆ? ಭವಬಂಧ ವಿಮುಕ್ತಯೇ, ಅಂದರೆ ಸಂಸಾರದಲ್ಲಿರುವಂಥ ಆ ಸಂಸಾರ ವಾರಿಧೌ ಅಂತ ಲಾಸ್ಟ್ ಇದರಲ್ಲಿ ಓದಿದ್ದೀವಿ, ಆ ಬಂಧನದಿಂದ ಮುಕ್ತಿಗೆ ಅದೇ ದಾರಿ ಅಂತ. ಓಕೆನಾ? ಹಾಗೆ ಮುಂದಿಂದು, ಯತ್ಯತಾಂ ಪಂಡಿತೈರ್ ಧೀರೈ ಆತ್ಮಾಭ್ಯಾಸ ಉಪಸ್ಥಿತೈ. ಯತ್ಯತಾಂ ಪಂಡಿತೈರ್ ಧೀರೈ. ಏನು ಮಾಡಬೇಕು ಪಂಡಿತರಾದವರು? ಪಂಡಿತರು ಅಂದರೆ ಧೀರೈ, ಪಂಡಿತರು ಅಥವಾ ಧೀಮಂತರು ಅಂತ ಕರೀತಾರೆ, ಅಥವಾ ಧೀರೈ. ಧೀರೈ ಅಂದರೆ ಏನು ಅಂದರೆ ತಮ್ಮ ಬುದ್ಧಿಯನ್ನು ವಶದಲ್ಲಿಟ್ಕೊಂಡಿರೋರು ಅಂತ. ಅವರೇನು ಮಾಡಬೇಕು? ಆತ್ಮಾಭ್ಯಾಸವನ್ನು ಮಾಡಬೇಕು. ಇದನ್ನೆಲ್ಲ ನಾವು ಫಾಲೋ ಮಾಡ್ಕೊಂಡು ಬಂದರೆ ನ್ಯಾಚುರಲ್ಲಾಗಿ ಆತ್ಮಾಭ್ಯಾಸ ಅದು. ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ನಮಗೆ ಫ್ರೀ ಟೈಮ್ ಸಿಕ್ಕಿದಾಗ ಏನು ಮಾಡ್ತೀವಿ? ರೀಲ್ಸ್ ನೋಡ್ತೀವಿ ಇಲ್ವಾ? ಪಕ್ಕದ ಮನೆಯವ್ರ ಹತ್ರ ಹೋಗ್ತೀವಿ, ಏನೇ ಇದು ಹಿಂಗಾಯ್ತಂತೆ, ಅವ್ರ ಮನೆಯವ್ರು ಹಂಗಾಯ್ತಂತೆ, ಇವ್ರದ್ದು ಹಿಂಗಾಯ್ತಂತೆ, ಅದು ಇಲ್ವಾ? ಫೋನ್ ತೆಗಿತೀವಿ, ಯಾರೋ ಊರಲ್ಲಿರೋರಿಗೆ ಫೋನ್ ಮಾಡ್ತೀವಿ, ಹಲೋ ಮೇಡಮ್, ಯಾರೋ ಊರಲ್ಲಿರೋರು ಫೋನ್ ಮಾಡ್ತೀವಿ, 1 ಅವರು ಅದು ಹಂಗಂತೆ, ಇದು ಹಿಂಗಂತೆ, ಇದು ಹಂಗಂತೆ, ಇದು ಹಿಂಗಂತೆ, ಅವ್ರ ಮನೆ ಹಿಂಗಾಯ್ತಂತೆ, ಇವ್ರ ಮನೆ ಹಿಂಗಾಯ್ತಂತೆ, ದಷ್ಟುದ್ದ. ಅದೆಲ್ಲ ಆತ್ಮಾಭ್ಯಾಸ ಅಲ್ಲ. ಇಲ್ಲಿ ಕೂತ್ಕೊಂಡು ಜ್ಞಾನವನ್ನು ತಗೊತೀವಲ್ಲ, ಅದು ಆತ್ಮಾಭ್ಯಾಸ. ನಿಮ್ಗೆ ಯಾವಾಗ ಇದು ಸಾಧ್ಯ ಆಗತ್ತೆ ಅಂದರೆ, ಯಾರೇ ವ್ಯಕ್ತಿಯ ಜೊತೆ ನಾವು ಲಾಸ್ಟ್ ಟೈಮ್ ಮಾಡಿದ್ವಲ್ಲ, ಯಾವುದೇ ಪಾಸಿಟಿವ್ ನೆಗೆಟಿವ್ ಇಲ್ಲದೆ ಅವ್ರ ಹತ್ರ ನೋಡೋಕ್ಕೆ ಶುರು ಮಾಡಿದ್ರೆ ಜ್ಞಾನ ನ್ಯಾಚುರಲ್ಲಾಗಿ ಬರುತ್ತೆ. ದಟ್ ಇಟ್ ಸೆಲ್ಫ್ ಈಸ್ ಆತ್ಮಾಭ್ಯಾಸ. ಸೊ ಆತ್ಮಾಭ್ಯಾಸ ಉಪಸ್ಥಿತೈ, ಅದು ಬರಲಿ ಎಲ್ಲರಿಗೂ ಅಂತ ಕೇಳ್ಕೊತಾ ಇದ್ದಾರೆ. ಪಂಡಿತರಿಗೆ ಅದೆಲ್ಲ ಬರಲಿ, ಅದನ್ನು ಪ್ರಯತ್ನ ಮಾಡಲಿ. ಕಷ್ಟ ಇದೆ, ಸುಲಭ ಇಲ್ಲ, ಅದಂತೂ 100% ಕಷ್ಟ ಇದೆ. ಬಟ್ ಒಂದ್ಸಲಿ ಆ ಗಾಡಿ ಆ ರೋಡ್ ಟರ್ನ್ ಆಗಿಬಿಟ್ರೆ ಯು ವಿಲ್ ಎಂಜಾಯ್ ದಟ್. ದ ಔಟ್ಸೈಡ್ ಥಿಂಗ್ಸ್ ವಿಲ್ ನೆವರ್ ಡಿಸ್ಟರ್ಬ್ ಯು. ಒಂದ್ಸಲಿ ಆ ಗಾಡಿ ಹೋಗ್ತಾ ಇರೋ ಗಾಡಿ ಟರ್ನ್ ತೊಗೊಂಡ್ಬಿಟ್ರೆ ಈ ಇದಕ್ಕೆ,
ದ ಔಟ್ಸೈಡ್ ಥಿಂಗ್ಸ್ ವಿಲ್ ನೆವರ್ ಡಿಸ್ಟರ್ಬ್ ಯು. ಏನೂ ಮಾಡಲ್ಲ ನಿಮ್ಮನ್ನು. ಬರುತ್ತೆ, ನೋಡ್ಕೊಳ್ಳುತ್ತೆ, ಹೊಟ್ಟೋಗುತ್ತೆ. ಓ ಇದು ನಮ್ಮ ಪಾರ್ಟಿ ಅಲ್ಲ, ಏನು ಡಿಸ್ಟರ್ಬ್ ಆಗೋನಲ್ಲ ಅಂದ್ಬಿಟ್ಟು ಹೊಟ್ಟೋಗ್ಬಿಡುತ್ತೆ. ದಟ್ ಈಸ್ ವಾಟ್ ಆತ್ಮಾಭ್ಯಾಸ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾರೆ. ಸದನ್ಯಸ್ಯ ಸರ್ವಕರ್ಮಾಣಿ ಭವಬಂಧ ವಿಮುಕ್ತಯೇ ಯತ್ಯತಾಂ ಪಂಡಿತೈರ್ಧೀರೈ ಆತ್ಮಾಭ್ಯಾಸ ಉಪಸ್ಥಿತೈ ಅಂತ. ಓಕೆನಾ? ಸೊ ಸರ್ವಕರ್ಮಾಣಿ ಅಂದರೆ ಇದು, ಯಾಕೆಂದರೆ ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ವರ್ಡ್. ಪ್ರಾಬ್ಲಮ್ ಏನು ಅಂದರೆ, ಯಾಕೆ ಸುಮಾರು ನಮ್ಮ ಈ ಕಾರಣಕ್ಕೆ, ಏನಂದರೆ ಸರ್ವಕರ್ಮಾಣಿ, ಯಾವ ಕೆಲಸನೂ ಮಾಡಬೇಡ, ಯಾವ ಪೂಜೆನೂ ಮಾಡಬೇಡ, ಅವರು ಅದೆಲ್ಲ ಏನಂತ ಹೇಳಿದ್ದಾರೆ. ಮತ್ತು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ ಕರ್ಮ ಯಾಕೆ ಮಾಡಬೇಕು ಅಂತ. ಓಕೆನಾ? ನಾವಿಲ್ಲಿ ಮದವ್ರು ಏನಂತಾರೆ, ಇಲ್ಲ ಮಾಡಬಾರ್ದು, ಕಡಿಮೆ ಮಾಡಬಾರ್ದು ಅಂತಾರೆ, ಅದಕ್ಕೆ ನಮ್ಗೆ ಇಷ್ಟ ಆಗಲ್ಲ, ನಮ್ಗೆ ದೇವರು ಪೂಜೆ ಮಾಡ್ತೀವಿ, ನಾವು ಇದು ಮಾಡ್ತೀವಿ, ಅದೆಲ್ಲ ಮಾಡ್ತೀವಿ ಅಂತಾರೆ. ಬಟ್ ನೆಕ್ಸ್ಟ್ ಶ್ಲೋಕದಲ್ಲಿ ಅದು ಹೇಳ್ತಾರೆ. ಏನು ಹೇಳ್ತಾರೆ? ಚಿತ್ತಸ್ಸ ಶುದ್ಧಯೇ ಕರ್ಮ ನತು ವಸ್ತೂಪಲಬ್ಧಯೇ ವಸ್ತುರ್ ಸಿದ್ಧಿರ್ವಿಚಾರೇಣ ನ ಕಿಂಚಿತ್ ಕರ್ಮ ಕೋಟಿಭಿಹಿ ಅಂತ. ಏನು? ಚಿತ್ತಸ್ಯ ಶುದ್ಧಯೇ ಕರ್ಮ. ಕೆಲಸ ಮಾಡೋ, ಹಾಗಾದ್ರೆ ನೀವು ಕೇಳ್ಬೋದು, ಮತ್ತು ಕೆಲಸ ಯಾಕೆ ಮಾಡ್ಬೇಕು ಸರ್? ನೀವು ಕರ್ಮ ಮಾಡಿ ಅಂತೀರ. ಅಯ್ಯೋ ಬಿಟ್ಬಿಡಿ, ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ, ನಾನು ಮಾಡೋದೇ ಇಲ್ಲ, ಆರಾಮಾಗಿರ್ತೀನಿ. ನೀವು ಹೇಳಿ ಸರ್ವಕರ್ಮ, ನನಗೆ ಅದು ಫಲನೂ ಬೇಡ, ನಾನು ಕೆಲಸನೂ ಮಾಡಲ್ಲ, ಆರಾಮಾಗಿರ್ತೀನಿ, ಯಾಕೆ ಮಾಡಬೇಕು ಕೆಲಸ ಅಂತ. ಅದಕ್ಕೆ ಇಲ್ಲಿ ಉತ್ತರವನ್ನು ಕೊಡ್ತಾರೆ. ಚಿತ್ತಸ್ಯ ಶುದ್ಧಯೇ ಕರ್ಮ. ನೀನು ಯಾವಾಗ ಕರ್ಮವನ್ನು ಮಾಡಿದ್ರೆ ನಿನ್ನ ಮನಸ್ಸು ಶುದ್ಧವಾಗತ್ತೆ ಅಂತ. ಅದಕ್ಕೆ ನಾನು ಅವತ್ತಿಂದ ಹೇಳ್ತಾ ಇರೋದು, ಚಪ್ಪಲಿ ಮಾಡಿ. ಅದು ನಾನು ಹೇಳಿದ್ರೆ ಅರ್ಥವಾಗಲ್ಲ ನಿಮಗೆ, ನೀವು ಮಾಡಿದಾಗ ಗೊತ್ತಾಗತ್ತದು. ಚಿತ್ತಸ್ಸ ಶುದ್ಧಯೇ ಕರ್ಮ, ಚಿತ್ತವನ್ನು ಕ್ಲಿಯರ್ ಮಾಡುತ್ತೆ. ನಾನು ಅನ್ನೋ ಭಾವ ತೆಗೆದಾಕಿದ್ರೆ ಚಿತ್ತ ಶುದ್ಧಿ ಆಯಿತು ಅಂತ. ಅದಕ್ಕೆ ಈಗಿನ ರಿಯಾಲಿಟಿ ಶೋ ಮಕ್ಕಳುಗಳು, ಪ್ರಾಬ್ಲಮ್ ಈಸ್ ದಟ್. ನೀವು ರಿಯಾಲಿಟಿ ಶೋ ಮಕ್ಕಳುಗಳನ್ನು ನೋಡಿದ್ರೆ, ಒಂದು ಸಲ ಟಿ ವಿನಲ್ಲಿ ಬಂದುಬಿಟ್ರೆ ಆ ಮಕ್ಕಳುಗಳು ಹಾಡಲ್ಲೋ ಯಾವುದ್ರಲ್ಲೋ ತಗೊಂಡೋಗಿ ಮೇಲ್ಗಡೆ ಕೂಡಿಸ್ಬಿಡ್ತಾರೆ. ಇನ್ನೆಲ್ಲರೂ ಅವ್ರ ಪಾದದ ಕೆಳಗಡೆ ಸೇವೆ ಮಾಡ್ತಾ ಇರಬೇಕು, ಆ ಥರ ಕೂಡಿಸ್ಬಿಡ್ತಾರೆ. ಅದೇನು ಮಾಡುತ್ತೆ ಅಂದರೆ, ನಾನು ಅನ್ನೋ ಅಹಂಕಾರವನ್ನು ಬೆಳೆಸುತ್ತೆ. ಯಾವಾಗ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸ್ತೀವೋ ಆವಾಗ ನಾನು ಅನ್ನೋ ಅಹಂಭಾವ ಕೆಳಗಡೆ ಇಳಿಯುತ್ತೆ. ಅವ್ರ ಕೈಯಲ್ಲಿ ಕೆಲಸ ಮಾಡಿಸೋದು ಅಂತಲ್ಲ, ನಾವೂ ಮಾಡಬೇಕು. ಯಾವುದೇ ಕೆಲಸಕ್ಕೂ ಮುಜುಗರ ಪಟ್ಕೊಳ್ಳದೆ ಮಾಡಬೇಕು. ನಾನು ತುಂಬ ಕಾನ್ಫಿಡೆಂಟಾಗಿ ಹೇಳ್ಕೊತೀನಿ. ನಾನು ಪತಂಜಲಿ ಇದರಲ್ಲಿ ಶಾಖೆನಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದು. ನಮಗೆ ಯಾವುದೇ ಭೇದ ಭಾವ ಇರಲಿಲ್ಲ. ನೀನು ಯಾರಾದರೂ ಆಗಿರು, ಓಕೆನಾ, ಯಾರಾದರೂ ಆಗಿರು. ಒಂದು ಸರಿ ಶಿಬಿರಕ್ಕೆ ಹೋದ್ಮೇಲೆ ಬಾತ್ರೂಮ್ ತೊಳೆಯೋದ್ರಿಂದ ಹಿಡಿದು ಅಡುಗೆ ಮಾಡಿ ಬಡಿಸೋವರೆಗೂ ಎಲ್ಲ ಕೆಲಸನೂ ಮಾಡಬೇಕು. ಸಪ್ರೇಷನ್ ಅನ್ನೋದು ಇಲ್ಲವೇ ಇಲ್ಲ. ಅದು ಮಾಡಬಾರ್ದು, ಇವ್ರು ದೊಡ್ಡವರಪ್ಪ, ಡಾಕ್ಟ್ರೇಟು, ಅವರು ಇನ್ನು ಡಾಕ್ಟ್ರಪ್ಪ, ಇವ್ರ ಕೈಯಲ್ಲಿ ಅದು ಮಾಡಿಸ್ಬೇಡ, ಅದೆಲ್ಲ ಏನೂ ಇಲ್ಲ. ಒಂದು ಗ್ರೂಪ್ ಮಾಡಿ ಅವರು ಬಾತ್ರೂಮ್ ತೊಳೆಯೋದು ಇವತ್ತು ನಿಮ್ಮ ಕೆಲಸ, ಇನ್ನೊಂದು ಗ್ರೂಪ್ ಮಾಡಿ ಅಡುಗೆ ಮಾಡೋದು ನಿಮ್ಮ ಕೆಲಸ. ನಾಳೆ ಅವರು ಅದನ್ನು ಮಾಡ್ತಾರೆ, ಇವ್ರು ಇದನ್ನು ಮಾಡ್ತಾರೆ. ಅರೇಂಜ್ ಮಾಡೋದು ಇನ್ನೊಬ್ರ ಕೆಲಸ, ಸ್ಟೇಜ್ ಅರೇಂಜ್ ಮಾಡೋದು ಇನ್ನೊಬ್ರ ಕೆಲಸ. ಯಾವುದೇ ಭೇದ ಭಾವ ಇಲ್ಲದೆ ಕೆಲಸವನ್ನು ಮಾಡಬೇಕು. ಅದು ಕರ್ಮ, ಅದು ಚಿತ್ತಸ್ಸ ಶುದ್ಧೇ ಕರ್ಮ. ಆ ಥರ ಮಾಡಿದ್ರೆ ಮನಸ್ಸು ಶುದ್ಧವಾಗುತ್ತೆ ಅಂತ. ಅದಕ್ಕೆ ನಾನು ಹೇಳೋದು, ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸಿ, ಏನೂ ತೊಂದರೆ ಇಲ್ಲ, ಮಾಡಿಸಿ. ತೆಗೀಲಿ, ತಟ್ಟೆ ತೆಗೀಲಿ, ತೊಟ್ಟೆ ತೊಳ್ಕೊಂಬರಲಿ, ಏನಾದರೂ ಮಾಡಿಸಿ, ಬಿಡಬೇಡಿ, ಏನೂ ತೊಂದರೆ ಇಲ್ಲ, ಆರಾಮಾಗಿ ಮಾಡಿಸಿ, ಯಾರ ಕೈಯಲ್ಲಾದರೂ. ಆವಾಗಲೇ ನಿಮ್ಮ ಅಂದರೆ ನಮ್ಮದು ಕೂಡ ಅಹಂಭಾವ ಕೆಳಗಡೆ ಇಳಿಯೋದು. ಇಲ್ಲ ಅಂದರೆ ನಾನು ಅನ್ನೋ ಭಾವ ತಲೆಗತ್ತುಬಿಟ್ರೆ ಈ ಮುಂದೆ ಏನೂ ಮಾಡೋಕ್ಕಾಗಲ್ಲ. ಅವರು ಬರೀ ನಾನು ಅನ್ನೋದ್ರಲ್ಲೇ ಇರ್ತಾರೆ. ಸೊ ಅದನ್ನೇ ಮಾಡುತ್ತೆ. ಕರ್ಮ ಮಾಡಿದಾಗ ಚಿತ್ತವನ್ನು ಶುದ್ಧ ಮಾಡುತ್ತೆ. ನತು ವಸ್ತೂಪಲಬ್ಧಯೇ. ಬಟ್ ಕರ್ಮ ಮಾಡಿದ್ರೆ ನನಗೇನಾದರೂ ಸಾಕ್ಷಾತ್ಕಾರ ಆಗತ್ತೆ ಅಂದರೆ ಆಗಲ್ಲ. ಈ ಶ್ಲೋಕಕ್ಕೂ ಮಾಧವಸ್ಗೂ ಇದು ಪ್ರಾಬ್ಲಮ್ ಇದೆ. ಅಂದರೆ ನಾನು ಬರೀ ನಾನು ದಿನ ಪೂಜೆ ಮಾಡೋದ್ರಿಂದ ಶಂಕರ ಏನು ಹೇಳ್ತಾರೆ ಅಂದರೆ, ನಾನು ದಿನ ಪೂಜೆ ಮಾಡ್ತಾಯಿದ್ದೀನಿ, ಅದರಿಂದ ಏನೂ ಬರೋಲ್ಲಪ್ಪ, ಬರೀ ಚಿತ್ತ ಶುದ್ಧ ಆಗತ್ತೆ ಅಂತ ಹೇಳ್ತಾ ಇರೋದು. ಚಿತ್ತ ಶುದ್ಧ ಆಗತ್ತೆ, ಮುಂದಿನ ಹೈಯರ್ ಲೆವೆಲ್ಲು. ಬಟ್ ಇವ್ರೇನು ಹೇಳೋದಂದರೆ, ಇಲ್ಲ ನನ್ನ ದೇವರು ಎಲ್ಲ ನನಗೆ ಕೊಟ್ಬಿಡ್ತಾನೆ, ದೇವರು ಇದು ಮಾಡ್ತಾನೆ ಅಂತ. ಶಂಕರರು ಹೇಳೋದು, ಇಲ್ಲ, ಚಿತ್ತ ಅದು ಬರೀ ನೀನು ಕರ್ಮ ಮಾಡೋದ್ರಿಂದ ಚಿತ್ತ ಶುದ್ಧ ಆಗತ್ತೆ ಅಂತ.
ನಿನ್ನ ಮನಸ್ಸು ಶುದ್ಧ ಆಗತ್ತೆ ಅಂತ. ಅವೆಲ್ಲ ಏನು ಅಂದರೆ ದಾರಿ, ಮುಕ್ತಿಗೆ ದಾರಿ. ಸೊ ನಿನ್ನ ಮನಸ್ಸು ಶುದ್ಧಿ ಆಗತ್ತೆ, ಮನಸ್ಸು ಶುದ್ಧಿ ಆದರೆ ನಿನಗೆ ಕ್ಲಿಯರ್ ಆಗತ್ತೆ, ದಾರಿ ಕ್ಲಿಯರ್ ಆಗತ್ತೆ. ಅದನ್ನು ಹೇಳೋದು. ನತು ವಸ್ತೂಪಲಬ್ಧಯೇ, ಯಾವುದೇ ಸಾಕ್ಷಾತ್ಕಾರ ಸಿಗತ್ತಾ? ಸಿಗಲ್ಲ. ಏನಂದರೆ ಚಿತ್ತಶುದ್ಧಿ ಆಗುತ್ತೆ. ವಸ್ತುರ್ ಸಿದ್ಧಿರ್ವಿಚಾರೇಣ ನ ಕಿಂಚಿತ್ ಕರ್ಮಕೋಟಿಭಿ. ಆ ವಸ್ತುವಿನ ಬಗ್ಗೆ ನೀವು ವಿಚಾರ ಮಾಡಲಿಲ್ಲ ಅಂದರೆ ನೀವು ಕೋಟಿ ಕರ್ಮ ಮಾಡಿದ್ರೂ ಪ್ರಯೋಜನ ಇಲ್ಲ ಅಂತ. ಕೋಟಿ ಕರ್ಮ ಮಾಡಿದ್ರೂ ಪ್ರಯೋಜನ ಇಲ್ಲ ಅಂತ. ಫಾರ್ ಎಕ್ಸಾಂಪಲ್ಲು ನಾನು ಯೂಶ್ವಲಿ ಯಾವಾಗಲೂ ಹೇಳ್ತೀನಲ್ಲ, ಏನೋ ಮನೆಯಲ್ಲಿ ಯಾವುದೋ ಒಂದು ವ್ರತವನ್ನು ಯಾವುದೋ ಒಂದು ಜೀವನ ಮಾಡ್ಕೊಂಡು ಬರ್ತಾನೇ ಇದ್ದೀವಿ. ಯಾರು ಶುರು ಮಾಡಿದ್ರು ಗೊತ್ತಿಲ್ಲ, ಏನಕ್ಕೆ ಶುರು ಮಾಡಿದ್ರು ಗೊತ್ತಿಲ್ಲ, ಯಾವಾಗ ನಿಲ್ಲಿಸ್ಬೇಕು ಗೊತ್ತಿಲ್ಲ, ಇವತ್ತು ನಿಲ್ಲಿಸಿದ್ರೆ ಏನಾದರೂ ತೊಂದರೆ ಆಗಿಬಿಟ್ರೆ ನನಗೆ ಗೊತ್ತಿಲ್ಲ. ಸೊ ಈ ಥರನೇ ಮಾಡ್ಕೊಂಡು ಬಂದು ಅದು ಹೆಂಗೆ ಮಾಡ್ತಾಯಿದ್ದೀವಿ ಅಂದರೆ, ಕತ್ತೆ ಮೇಲೆ 10 kg ಭಾರ ಹಾಕಿದ್ರು ಎತ್ಕೊಂಡು ಹೋಗುತ್ತೆ, 50 kg ಭಾರ ಹಾಕಿದ್ರು ಎತ್ಕೊಂಡು ಹೋಗುತ್ತೆ. ಏನಿಲ್ಲ, ದಿನ ಈ ಕಡೆಯಿಂದ ಹೋಗುತ್ತೆ, ಆ ಕಡೆ ಬರುತ್ತೆ, ಈ ಕಡೆಯಿಂದ ಹೋಗುತ್ತೆ, ಆ ಕಡೆ ಬರುತ್ತೆ. ಅಷ್ಟೇ ನಾವು ಮಾಡ್ತಾ ಇರೋದು. ಅದನ್ನೇ ಹೇಳೋದು, ಕೋಟಿ ಕರ್ಮಗಳನ್ನು ಆ ಥರ ಮಾಡಿದ್ರು ಇಟ್ ಈಸ್ ಆಫ್ ನೋ ಯೂಸ್. ಅದೇ ನೀವೇನು ಮಾಡಬೇಕು ಅಂದರೆ, ನಾವೇನು ಮಾಡಬೇಕು, ವಸ್ತುರ್ ಸಿದ್ಧೆ ವಿಚಾರೇಣ, ಏನಕ್ಕೆ ಮಾಡ್ತಾಯಿದ್ದೀವಿ ಅಂತ ಅರ್ಥ ಮಾಡ್ಕೋಬೇಕು. ನಾನು ಸುಮಾಸಲಿ ನಿಮ್ಗೆ ಹೇಳಿದ್ದೀನಿ, ಭಕ್ತಿಯೋಗದಲ್ಲಿ ಪರಾಭಕ್ತಿಯಿಂದ ಅಪರಾಭಕ್ತಿಗೆ ಹೋಗಬೇಕು, ಆಕಾರದಿಂದ ನಿರ್ವಿಕಾರಕ್ಕೆ ಹೋಗಬೇಕು. ನಾನು ಶಿವವನ್ನು ಲಿಂಗದ ರೂಪದಲ್ಲಿ ಪೂಜೆ ಮಾಡ್ತಾಯಿದ್ದೀನಿ, ಆಮೇಲೆ ಲಿಂಗವನ್ನು ಹೋಗಬೇಕು, ಬಿಯಾಂಡ್ ಲಿಂಗ ಹೋಗಬೇಕು. ನಾವು ರೆಡಿನೇ ಇಲ್ಲ, ನಾವು ಅದೇ ಮಾಡ್ಕೊಂಡು ಬರ್ತಾ ದಿನ ಅಪ್ಪ ಹೇಳಿದ್ರು ಅದೇ ಮಾಡೋ, ಅದೇ ಅಮ್ಮ ಹೇಳಿದ್ರು ಅದೇ ಮಾಡೋ, ತಾತ ಹೇಳಿದ್ರು ಅದೇ ಮಾಡೋ, ಅದನ್ನೇ ಮಾಡ್ಕೊಂಡು ಬರ್ತಾಯಿದ್ದೀವಿ. ಯಾವಾಗ ನಿಲ್ಲಿಸೋದು? ಒಂದು ಸ್ಟೇಜ್ ಹೋಗ್ಬೇಕು ತಾನೆ, ಒಂದು ಸ್ಟೇಜ್ ಬಿಟ್ಟು ಮುಂದಕ್ಕೆ ಹೋಗ್ಬೇಕು ತಾನೆ. ವಿ ಆರ್ ನಾಟ್ ಗೋಯಿಂಗ್ ಅಟ್ ಆಲ್. ಸೊ ಅದಕ್ಕೆ ನಮಗೇನು, ಯಾವುದೇ ವಸ್ತುವಿನ ವಿಚಾರಗಳೇ ಗೊತ್ತಾಗ್ತಾಯಿಲ್ಲ, ಜ್ಞಾನನೇ ಬರ್ತಾಯಿಲ್ಲ, ಸುಮ್ಮನೆ ಪೂಜೆ ಮಾಡ್ತಾಯಿದ್ದೀವಿ ಅಷ್ಟೇ. ಇದನ್ನೇ ಶಂಕರರು ಹೇಳಿದ್ದು. ಬರೀ ನೀವು ಪೂಜೆ ಮಾಡ್ಕೊಂಡು ಕೋಟಿ ಕರ್ಮಗಳು ಮಾಡಿಕೊಂಡು ಇದ್ದರೆ ಇಟ್ಸ್ ಆಫ್ ನೋ ಯೂಸ್. ಏನಂದರೆ ಅದು ನಿಮ್ಗೆ ಕರ್ಮ ಮಾಡೋದ್ರಿಂದ ಒಂದು ಚಿತ್ತಶುದ್ಧಿ ಆಗುತ್ತೆ. ಚಿತ್ತಶುದ್ಧಿ ಆದಮೇಲೆ ಯು ಶುಡ್ ಬಿ ಏಬಲ್ ಟು ಅನಲೈಸ್ ದ ಥಿಂಗ್ಸ್. ಬಟ್ ನಾವು ಅನಾಲಿಸಿಸ್ ಮಾಡ್ತಾಯಿದ್ದೀವಾ? ಮಾಡಲ್ಲ. ಕಡುಬು ತಿಂತೀವಿ, ಒಬ್ಬಟ್ಟು ತಿಂತೀವಿ, ಮಲ್ಕೊಂತೀವಿ. ಹೌದಾ? ಕಡುಬು ತಿನ್ನೋದು, ಒಬ್ಬಟ್ಟು ತಿನ್ನೋದು, ಹಬ್ಬದ ಊಟ ತಿನ್ನೋದು, ಮಲ್ಕೊಳ್ಳೋದು. ಮುಂದಿನ ವರ್ಷ ಮತ್ತದೇ ಕತೆ, ಮತ್ತದೇ. ನಾನು ಸುಮಾರು ನಮ್ಮ ಮನೆಯಲ್ಲಿ ಏನೋ ಒಂದು ಹಿಂಗೆ ಗಣೇಶ ಹಬ್ಬದ್ದು, ದೇ ಆರ್ ನಾಟ್ ರೆಡಿ ಟು ಯೂಸ್ ಪ್ಯೂರ್ ಶ್ರೀಗಂಧದ ಎಣ್ಣೆ. ಗಂಧದ ಎಣ್ಣೆ ಈಸ್ ಕಾಸ್ಟ್ಲಿ. ಓಕೆನಾ? ನಿಮ್ಗೆ ಹೇಳಿದ್ದೀನಿ ಅನ್ಕೊತೀನಿ. ಒಂದು 5 ml ಬಂದು ಅರೌಂಡು 2,000ನೋ 3,000ನೋ ಆಗುತ್ತೆ. ಎಷ್ಟು kg ಬಂದು 60,000 70,000 ಆಗುತ್ತೆ. ಪ್ಯೂರ್ ತಂದಿಟ್ರೆ ದೇ ಆರ್ ನಾಟ್ ರೆಡಿ ಟು ಯೂಸ್. ಯಾಕೆಂದರೆ ಇಲ್ಲ ನಮ್ಮಲ್ಲಿ ಯೂಸ್ ಮಾಡಿಲ್ಲ. ಆಯಿತು, ಇನ್ನೊಂದೇನೋ ಒಂದು ಈ ಕಡುಬನ್ನು ಈ ಥರ ಮಾಡೋದು, ಇಲ್ಲ ಅದು ಹಿಂಗೆ ಮಾಡ್ಕೊಂಡು ಬರ್ತಾ ಇರೋದು. ಆಯಿತು, ಗಣಪತಿ ಅವಾಗೆಲ್ಲ ಮಣ್ಣಿನ ಗಣಪತಿ ಮಾಡೋರು ಇದರಲ್ಲಿಡ ಬೆಳ್ಳಿ ಗಣಪತಿ ಇಟ್ಟು ಪೂಜೆ, ಇಲ್ಲ ಮಣ್ಣಿನ ಗಣಪತಿನೇ ತರಬೇಕು. ಓಕೆ ಆಯಿತು, ಮಣ್ಣಿಂದು ತೊಗೊಂಬರ್ತೀನಿ, ಕಲರ್ ಇರೋದೇ ತೊಗೊಂಬರ್ಬೇಕು. ಏನಕ್ಕೆ ಗೊತ್ತಿಲ್ಲ, ತಂದಿಯಾರೇ ಬೇಕು ಅಷ್ಟೇ. ಅದನ್ನೇ ನಾನು ಹೇಳಿದ್ದು. ಬೇರೆ ಅದು ಇನ್ನೂ ಮಜಾ ಏನು ಅಂದರೆ, ನೀವು ಒಂದು ಚೂರು ಗಮನಿಸಿದ್ರೆ, ಗಣಪತಿ ದೊಡ್ಡ ತರ್ತೀವಿ, ಓಕೆನಾ? ಅದಕ್ಕೊಂದು ಚಿಕ್ಕ ಗಣಪತಿ ಇಡ್ತೀವಿ. ನೀವು ಗಮನಿಸಿದ್ರೆ ಪೂಜೆ ಮಾಡಿಸ್ಬೇಕಾದ್ರೆ ಫಸ್ಟ್ ಚಿಕ್ಕ ಗಣಪತಿಗೆ ಪೂಜೆ ಮಾಡ್ತಾರೆ, ಆಮೇಲೆ ದೊಡ್ಡ ಗಣಪತಿಗೆ ಪೂಜೆ. ಆ ಚಿಕ್ಕ ಗಣಪತಿಗೆ ಇನ್ನೊಂದು ಗಣಪತಿ ಬೇಕಲ್ಲ. ಅಂದರೆ ಯಾವ ಥರ ಮಾಡ್ತೀವಿ ಅಂತ, ಅಂದರೆ ಹುಚ್ಚುಚ್ಚಾಗಿ ಸುಮ್ಮನೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಗಣಪತಿ ಇಟ್ಟಿರೋದೇ ಗಣಪತಿ ದೇವರನ್ನ, ಓಕೆನಾ? ಅದನ್ನು ಪೂಜೆ ಶುರು ಮಾಡಬೇಕು ಅಂತ ಒಂದು ಚಿಕ್ಕ ಗಣಪತಿಗೆ ಪೂಜೆ ಮಾಡ್ತೀವಿ. ಆ ಚಿಕ್ಕ ಗಣಪತಿಗೆ ಪೂಜೆ ಶುರು ಮಾಡ್ಬೇಕು, ಇನ್ನೊಂದು ಗಣಪತಿ ಇರಬೇಕು ತಾನೇ ಅಲ್ಲೇ. ಆ ಸ್ಮಾಲ್ಗೆ ಇನ್ನೊಂದು ಸ್ಮಾಲ್ ಇರ್ಬೇಕು ತಾನೆ.
ಯೋಚನೆ ಮಾಡೋದಿಲ್ಲ, ಸುಮ್ಮನೆ ಹೇಳೋದಕ್ಕೆ ಗಣಪತಿ ಪೂಜೆ ನಾವು ಮಾಡಿದ್ವಿ, ಗಣಪತಿ ಪೂಜೆ ನಾವು ಮಾಡಿದ್ವಿ ಅಂತ. ಇದನ್ನೇ ಹೇಳಿರೋದು ವಸ್ತುರ್ ಸಿದ್ಧ. ಅದೇ ಅದೇ ಏನಾಗಿತ್ತು ಅಂದರೆ, ನಾನು ನಿಮ್ಗೆ ಹೇಳಿದ್ನಲ್ಲ, ಒಂದು ಎಕ್ಸಾಂಪಲು ಕೂಡ ಕೊಟ್ಟಿದ್ದೆ, ಬೆಕ್ಕಿಂದು ತಿಥಿದು. ಬೆಕ್ಕಿನ ಕಟ್ಟ ಅವ್ನು ತಿಥಿ ಮಾಡ್ತಾ ಇದ್ದಾನೆ ಅಂದರೆ ಪಾಪ ಅವ್ನು ಮಾಡಿದವನು ಗೊತ್ತಿರುತ್ತೆ ನಾನು ಈ ಕಾರಣಕ್ಕೋಸ್ಕರ ಮಾಡಿದ್ದೀನಿ ಅಂತ. ನೆಕ್ಸ್ಟ್ ಬರೋನ್ಗೆ ಅದು ಗೊತ್ತಿರಲ್ವಲ್ಲ, ಯೋಚನೆನೂ ಮಾಡೋಕ್ಕೋಗಲ್ವಲ್ಲ. ಸೊ ಈ ವಿಷಯಗಳನ್ನ ತಿಳ್ಕೊಂಡಿದ್ರೆ ಯೋಚನೆ ಮಾಡ್ತಾರೆ ಅದ್ರ ಬಗ್ಗೆ. ವಿಷಯಗಳು ಗೊತ್ತೇ ಇಲ್ಲ ಅಂದರೆ ಏನು ಮಾಡಿದ್ರು ಅದೇ, ಏನು ಮಾಡ್ತಾಯಿದ್ರು ಅದನ್ನೇ ಫಾಲೋ ಮಾಡಿಕೊಂಡು ಯಾವಾಗ ಭಯ ಅನ್ನೋದು ಅಜ್ಞಾನದ ಸಂಕೇತ. ನಿಮ್ಗೆ ಯಾವಾಗ ಭಯ ಆಗತ್ತೆ ಅಂದರೆ ಜ್ಞಾನ ಇಲ್ಲದೆ ಇದ್ದಾಗ ಭಯ ಆಗತ್ತೆ. ನಿಮಗೆ ಜ್ಞಾನ ಇಲ್ಲದೆ ಇದ್ದಾಗ ಭಯ ಆಗತ್ತೆ. ಏನು ನೋಡಿದ್ರೂ ಭಯ ಆಗತ್ತೆ ಜ್ಞಾನ ಇಲ್ಲದೆ ಇದ್ದಾಗ. ಮುಂದೆ ಬರುತ್ತೆ, ಅದು ಮುಂದೆ ಶ್ಲೋಕದಲ್ಲಿ ಬರುತ್ತೆ. ಓಕೆನಾ? ಹಸುಗಳು ಸಿಗಲ್ಲ. ಹೌದು ಹೌದು, ಹುಡ್ಕೊಂಡು ಬೇರೆ ಯಾರು. ಮತ್ತು ಇನ್ನೊಂದು ನಾವು ಗಮನಿಸ್ಬೇಕೇನು ಅಂದರೆ, ನಮ್ಮಲ್ಲಿ ಈ ಡೈರೆಕ್ಟ್ ನೀವು ತೊಗೊಂಡ್ರಲ್ಲ ಕನ್ಕ್ಲೂಷನ್ನು, ಆ ಥರ ತೊಗೋಬಾರ್ದು. ಯಾಕೆ ಅಂದರೆ ಎರಡು ಮೂರು ವಿಚಾರ ಅಡಗಿರುತ್ತೆ. ಒಂದು ಉದಾಹರಣೆಯನ್ನು ಕೊಡ್ತೀನಿ ನಿಮ್ಗೆ, ಅದು 2-3 ವಿಚಾರ ಅಡ್ದಿರುತ್ತೆ ಅನ್ನೋದಕ್ಕೆ. ಯೂಶ್ವಲಿ ಆಷಾಢ ಮಾಸದ ನಿಮಗೆಲ್ಲ ಹೇಳ್ತೀನಿ. ಆಷಾಢ ಮಾಸ ಆಗಿದ ತಕ್ಷಣ ಏನೋ ಸೊಸೆನ ಕಳಿಸ್ಬಿಡುತ್ತೆ ಅವ್ರ ಮನೆಗೆ ಅಂತ. ಏನಕ್ಕೆ ಕಳಿಸ್ತಾರೆ? ಒಂದು ಸೈಂಟಿಫಿಕ್ ರೀಸನ್ ತೊಗೊಳ್ಳಿ. ಸೈಂಟಿಫಿಕ್ ರೀಸನ್ ತೊಗೊಂಡಾದಾಗ ಆವಾಗ ಸೇರಿದ್ರೆ ಮುಂದೆ ಮಕ್ಕಳಾಗೋದು ಬೇಸಿಗೆ ಕಾಲದಲ್ಲೂ ಏನೋ ಬರುತ್ತೆ. ಸೊ ಅದರಿಂದ ಒಂದು ರೀಸನ್ನು. ನಮ್ಮಲ್ಲಿ ನಮ್ಮ ಹಿಂದೂ ಸಿಸ್ಟಮ್ ಇರೋದು ಹಾಗೆ. ಏನು ಅಂದರೆ ಮಲ್ಟಿಪಲ್ ಥಿಂಗ್ಸ್ನ ಕಾನ್ಸಂಟ್ರೇಟ್ ಮಾಡಿ ಒಂದು ರೂಲ್ಸನ್ನು ಮಾಡಿರ್ತಾರೆ. ಇನ್ನೊಂದು ಏನಪ್ಪ ಅಂದರೆ ಸೈಕಾಲಜಿಕಲ್ ರೀಸನ್ ಏನಪ್ಪ ಅಂದರೆ ಇದ್ರದ್ದು ಆಷಾಢ ಮಾಸದ್ದು. ಹೊಸದಾಗಿ ಬಂದಿರುವಂಥ ಹುಡುಗಿ, ಓಕೆನಾ, ಶಿ ಈಸ್ ಕಂಪ್ಲೀಟ್ಲಿ ನ್ಯೂ ಟು ದ ಎನ್ವೈರನ್ಮೆಂಟ್. ಅಂದರೆ ಆ ಗಂಡನ ಮನೆ ಎನ್ವೈರನ್ಮೆಂಟ್ಗೆ ಕಂಪ್ಲೀಟ್ಲಿ ನ್ಯೂ. ಓಕೆನಾ? ಅವಳು ತನ್ನ ನೋವು ಅಥವಾ ಸಂತೋಷವನ್ನು ಹೊರಗಡೆ ಹಾಕೋದಕ್ಕೆ ತುಂಬ ಕಷ್ಟ ಹೊಸಬ್ರ ಹತ್ರ. ಯಾರೇ ಆಗಲಿ, ನಾವು ಯಾರೋ ಹೊಸಬ್ರ ಮನೆಗೆ ಹೋಗಿದ ತಕ್ಷಣ ಇರೋದಲ್ಲೇ ಹೇಳ್ಕೊಂಡ್ಬಿಡ್ತೀವ? ಹೇಳ್ಕೊಳ್ಳಲ್ಲ. ಅದು ತುಂಬ ಕಷ್ಟ. ಅದಕ್ಕೆ ಏನು ಮಾಡೋರು ಅಂದರೆ ಆ ಫಸ್ಟ್ ಆಷಾಢ ಮಾಸಕ್ಕೆ ಹೆಂಗಿದ್ರು ಇಲ್ಲಿ ಕೆಲಸ ಇರೋದು. ಸೊ ಅದಕ್ಕೆ ಆ ಹುಡುಗಿಯನ್ನು ಮನೆಗೆ ಕಳಿಸೋರು. ಆವಾಗ ಅವ್ರ ಮನೆಗೆ ಹೋದಾಗ ಅವರ ತಾಯಿ ಜೊತೆ ವಿಷಯಗಳನ್ನೆಲ್ಲ ಹೇಳ್ಕೊಳ್ಳೋಳು. ವಿಷಯಗಳನ್ನೆಲ್ಲ ಹೇಳ್ಕೊಂಡಾಗ ತಾಯಿಗೂ ಇನ್ಫಾರ್ಮೇಷನ್ ಸಿಗೋದು, ಏನು ತೊಂದರೆ ಆಗಿದೆ ನನ್ನ ಮಗಳಿಗೆ ಅಥವಾ ಏನು ಹೆಂಗಿದ್ದಾಳೆ ನನ್ನ ಮಗಳು, ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗೋದು. ಈ ಒಂದು ಉದ್ದೇಶದಿಂದ ಮಾಡಿರುವಂಥದ್ದು. ಇವಾಗ ಏನು ಮಾಡ್ತಾರೆ, ಮುಂದಿನ ಬಾಗ್ಲಲ್ಲೊಬ್ಬರು ಹಿಂದಿನ ಬಾಗ್ಲಲ್ಲೊಬ್ಬರು ಓಡಾಡೋಕ್ಕೆ ಶುರು ಮಾಡ್ತಾರೆ ಅಲ್ವಾ? ಒಂದೇ ಹೊಸಲು ದಾಟಬಾರ್ದು. ಹೀಗೆ ಏನೇನೋ ರೂಲ್ಸ್ಗಳನ್ನ ಮಾಡಿಕೊಂಡು ಆ ಉದ್ದೇಶ ಏನಿದೆ ಅದು. ಯಾಕೆ ನಾನು ಡೈರೆಕ್ಟ್ ಕನ್ಕ್ಲೂಷನ್ಗಳು ಕೊಡಬಾರ್ದು ಅಂದರೆ, ವೆಯ್ಟ್ ಮಾಡಬೇಕು. ಯಾಕೆ ಅಂದರೆ ದೇರ್ ವಿಲ್ ಬಿ ಸಮ್ ಅದರ್ ಆಸ್ಪೆಕ್ಟ್ ಟು ದಟ್. ಅದನ್ನು ಅನಲೈಸ್ ಮಾಡ್ಕೋಬೇಕು ನಾವು. ಸುಮ್ಮನೆ ಡೈರೆಕ್ಟಾಗಿ ಹಾಂ ಅಲ್ಲ, ಅದೇ ಹೇಳಿದ್ದು, ಅವ್ರಿಗೂ ಆ ಜ್ಞಾನ ಬೇಕು. ಅಯ್ಯೋ ಇವ್ರು ಹೊಟ್ಟೋಗಿದ್ದಾರೆ, ನಾನು ಏನು ಮಾಡಲಿ ಆಗತ್ತಿದು. ಇದು ಯಾವಾಗ ಅಂದರೆ ಈ ಥರ ನಾನು ಹೇಳಿದ್ನಲ್ಲ, ಯಾವಾಗ ಕೂಗಾಡ್ತಾರೆ, ಯಾವಾಗ ಇದಂದರೆ ಅಜ್ಞಾನ ನಿಮ್ಮನ್ನು ಆ ಥರ ಕೂಗಾಡ್ಸುತ್ತೆ. ಅಜ್ಞಾನ, ನಾಲೆಜ್ ಇಲ್ಲದೆ ಇರೋದು, ಅದ್ರ ಬಗ್ಗೆ ವಿಷಯದ ನಾಲೆಜ್. ನೀವು ನಂಬ್ತಿರೋ ಇಲ್ವೋ, ಆಷಾಢ ಮಾಸದ ವಿಷಯಕ್ಕೆ ಸಾಕಷ್ಟು ಗಲಾಟೆಗಳಾಗತ್ತೆ. ಮನೆಗಳಲ್ಲಿ ಸಾಕಷ್ಟು ಗಲಾಟೆಗಳಾಗತ್ತೆ. ಇಲ್ಲ ಹೋಗಲೇಬೇಕು, ಇಲ್ಲ ಓ ಅಂದ್ಕೊಂಡು ಇಲ್ಲ ಬಿಡಲ್ಲ, ಇಲ್ಲ ಹೋಗಲೇಬೇಕು, ಹಿಂಗೆ ಬರೀ ಗಲಾಟೆಗಳು. ಹಾಂ ಮಾಡೋದೆ, ಕೊನೆಗೆ ಮಾಡೋದು. ಇಲ್ಲ ಗಂಡ ಹೆಂಡ್ತಿ ಇಬ್ಬರು ಅತ್ತೆ ಇಲ್ವಲ್ಲ, ಇರಲಿ ಬಿಡಿ. ಗಂಡ ಹೆಂಡ್ತಿ ಸಪ್ರೇಟ್ ಆಗಿದ್ದಾರೆ. ಇರಲಿ ಬಿಡಿ. ಸೊ ಈ ಯಾವಾಗ ಇದ್ರ ಬಗ್ಗೆ ಜ್ಞಾನ ಇರುತ್ತೆ, ನಾಲೆಜ್ ಅನ್ನೋದಿರುತ್ತೆ, ಅವಾಗ ಏನಾಗುತ್ತೆ ಅಂದರೆ ಯಾರೂ ಡಿಸ್ಟರ್ಬ್ ಆಗಲ್ಲ. ದಿಸ್ ಈಸ್ ವಾಟ್ ರೀಸನ್. ಇಫ್ ಶಿ ಫೀಲ್ಸ್, ಲೆಟ್ ಹರ್ ಗೋ. ಇಫ್ ಶಿ ಡಸ್ ನಾಟ್ ಫೀಲ್, ಲೆಟ್ ಹರ್ ಬಿ ಹಿಯರ್. ಆರಾಮಾಗಿ ಏನೂ ತೊಂದರೆ ಆಗಲ್ಲ, ಜಗಳನೂ ಆಗಲ್ಲ, ಏನೂ ಆಗಲ್ಲ, ಆರಾಮಾಗಿರುತ್ತೆ. ಯಾವಾಗ ಜ್ಞಾನ ಇದ್ದಾಗ. ಜ್ಞಾನ ಇಲ್ಲ ಅಂದಾಗ ಈ ಥರ ಪ್ರಾಬ್ಲಮ್. ಅದನ್ನೇ ಇವ್ರು ಹೇಳಿರೋದು, ವಸ್ತುರ್ ಸಿದ್ಧ ವಿಚಾರೇಣ. ಜ್ಞಾನ ಇಲ್ಲದೆ ಇದ್ದರೆ ಯೂಶ್ವಲಿ ನಮ್ಗೆ ಏನಾಗುತ್ತೆ ಅನ್ನೋ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಚಿನ್ಮಯಾನಂದರು. ಏನು ಅಂದರೆ, ನೋಡಪ್ಪ ನೀನು ಚಿಕ್ಕ ಮಗು ಇರುತ್ತೆ. ಮಗು ಆದಾಗ ನಿಮ್ಗೇನು ಹೇಳ್ಕೊಡ್ತೀವಿ, 1 1 1, 2 1 2, 3 1 3, 3 2 6, 3 3 9 ಮಗ್ಗೆ ಹೇಳ್ಕೊಡ್ತೀವಿ. 1ನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸು, 4ನೇ ಕ್ಲಾಸು ಸರಿ, 5ನೇ ಕ್ಲಾಸು ಸರಿ.
ಅವ್ನು ಡಿಗ್ರಿಗೆ ಹೋದ್ರೂ ಒಂದು ಮಗಿ ಕಂಠಪಾಠ ಮಾಡ್ತಾಯಿದ್ರೆ ಈಗ ನಾವು ಮಾಡ್ತಾ ಇರೋದಲ್ಲ ಅದೇ. ದೊಡ್ಡ ಬೆಳೆದಿದ್ದೀವಿ, ಎಷ್ಟೋ ವರ್ಷಗಳು ಮಾಡಿದ್ದೀವಿ, ಇನ್ನೊಮ್ಮೆ ಕೂತ್ಕೊಂಡು ಮಗ್ಗಿ ಕಂಠಪಾಠ ಮಾಡ್ತಾಯಿದ್ದೀವಿ. ನಗಲ್ವ ಎಲ್ಲರೂ? ಡಿಗ್ರಿಗೆ ಹೋಗ್ಬಿಟ್ಟು ಅವನು ಇದಕ್ಕೆ ಯೂನಿವರ್ಸಿಟಿಗೆ ಹೋಗ್ಬಿಟ್ಟು ಒಂದೊಂದ್ಲಿ ಒಂದೆರಡ್ಲಿ ಎರಡು ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ನಗಲ್ವಾ? ಬೆಳವಣಿಗೆನೇ ಇಲ್ವಲ್ಲ. ಆ ಬೆಳವಣಿಗೆ ಬರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಶಂಕರರು. ಅದಕ್ಕೆ ವಿಚಾರಗಳನ್ನು ತಿಳ್ಕೋಬೇಕು ಅನ್ನೋದು. ಏನಾಗತ್ತೆ, ನಿಮ್ಮನ್ನು ಏನು ಮಾಡುತ್ತೆ ಕರ್ಮಗಳು, ಈ ನಿಷ್ಕಾಮ ಕರ್ಮಗಳು ಏನು ಮಾಡುತ್ತೆ ನಿಮ್ಮನ್ನು? ವಾಟ್ ಇಟ್ ವಿಲ್ ಡೂ? ನಿಷ್ಕಾಮ ಕರ್ಮ ಮಾಡೋದ್ರಿಂದ ಯಾಕೆ ನಾವು ಸೇವೆ ಮಾಡಿ ಅಂತ ಹೇಳ್ತೀವಿ? ಇಲ್ಲಾಂದರೆ ಎಲ್ಲೋ ಹೋಗಿ ಏನೋ ಒಂದು ವರ್ಕ್ ಮಾಡಿ ಅಂತ ಹೇಳ್ತೀವಿ, ಯಾರಿಗಾರೋ ಒಬ್ರು ಹೆಲ್ಪ್ ಮಾಡಿ ಅಂತ ಯಾಕೆ ಹೇಳ್ತೀವಿ? ಯಾವುದೇ ಭಾವನೆ ಇಲ್ಲದೆ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ವರ್ಕ್ ಮಾಡಿ ಅಂತ ಯಾಕೆ ಹೇಳ್ತೀವಿ? ಅದು ಸುಮಾರು ಕೆಲಸಗಳನ್ನು ಮಾಡುತ್ತೆ. ಏನು ಮಾಡುತ್ತೆ ಅಂದರೆ, ಫಸ್ಟ್ ಥಿಂಗ್ ಈಸ್ ಅವ್ರು ಹೇಳಿದಾರಲ್ಲ, ಚಿತ್ತಸ್ಯ ಶುದ್ಧಯೇ, ಚಿತ್ತವನ್ನು ಶುದ್ಧ ಮಾಡುತ್ತೆ. ನೀವು ಸರ್ವೀಸಲ್ಲಿರುವಂಥ ಪರ್ಸನ್ಗಳನ್ನ ನೋಡಿ, ಓಕೆನಾ? ರೆಗ್ಯುಲರ್ ಸರ್ವೀಸ್ ಡಿವೋಟೀಸ್ ಇರ್ತಾರೆ, ಅವ್ರು ಜೋರಾಗಿ ಮಾತಾಡೋದೇ ಇಲ್ಲ. ರಾಮಕೃಷ್ಣ ಆಶ್ರಮದಾಗಿರ್ಬೋದು, ಚಿನ್ಮಯ ಮಿಷನ್ ಆಗಿರ್ಬೋದು, ಅಥವಾ ಇನ್ಯಾವುದೋ ಒಬ್ಬರು ದೇ ಡಸಂಟ್ ಜೋರಾಗಿ ಮಾತಾಡೋದು ಕೂಡ ಇಲ್ಲ. ಮನಸ್ಸನ್ನು ಶುದ್ಧ ಮಾಡ್ಕೊಂಡಿರ್ತಾರೆ, ಮಾಡಿ ಕೆಲಸವನ್ನು ಮಾಡಿ. ಇನ್ನೊಂದೇನಾಗುತ್ತೆ, ಏಕಾಗ್ರತೆ ಶಕ್ತಿ ಹೆಚ್ಚಾಗುತ್ತೆ ಅವರಲ್ಲಿ. ದೇ ಆರ್ ವೆರಿ ಕಾನ್ಸಂಟ್ರೇಟೆಡ್. ನೀವು ರಾಮಕೃಷ್ಣ ಆಶ್ರಮ ಡಿವೋಟಿಗಳನ್ನ ನೋಡಿ ಗೊತ್ತಾಗತ್ತೆ, ದೇ ಆರ್ ವೆರಿ ಕಾನ್ಸಂಟ್ರೇಟೆಡ್. ನಿಮಗೆ ಚಾಂಟಿಂಗಿಗೆ ಇವ್ರು ಬಂದಿದ್ರಾ, ಕಿರಣ್ ಬಂದಿದ್ರಾ ನಿಮ್ಮ YEC ಬ್ಯಾಚ್ಗೆ? ವೇದ ಚಾಂಟಿಂಗಿಗೆ ಕಿರಣ್ ಅಂತ ಒಬ್ಬರು, ರಾಮಕೃಷ್ಣ ಆಶ್ರಮ ಇಲ್ವಾ? ನೋಡಿ, ಓಕೆ, ನೋ ಪ್ರಾಬ್ಲಮ್. ಮತ್ತು ಇನ್ನೊಂದೇನಾಗುತ್ತೆ, ನಾನು ಹೇಳಿದ್ನಲ್ಲ, ಮನಸ್ಸಿಗೆ ಉಲ್ಲಾಸ ಕೊಡುತ್ತೆ, ಖುಷಿಯನ್ನು ಕೊಡುತ್ತೆ. ನೀವು ಮಾಡೋ ಕೆಲಸ ಖುಷಿಯಾಗಿ ಹೋಗ್ತೀರಾ. ಅದೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವಾಗ ಅದೇ ಯಜ್ಞದಲ್ಲಿ ನಾನು ಅಂದರೆ ಈ ಟ್ರಸ್ಟಿಂದ 1,000 ರೂಪಾಯಿ ನಿಮ್ಗೆಲ್ಲರಿಗೂ ಕೊಡ್ತಾಯಿದ್ದೆ, ಒಬ್ಬೊಬ್ಬರಿಗೂ ಕೊಡ್ತಾಯಿದ್ದೆ ಅಂದ್ಕೊಳ್ಳಿ. ಒಂದು ದಿವಸ ಕೊಡಲಿಲ್ಲ ಅಂದರೆ ಏನಾಗುತ್ತೆ? ಹೋಗ್ಬೇಕಾದ್ರೆ ಯಾಕೋ ಕೊಟ್ಟೇ ಇಲ್ವಲ್ಲ ಇವರು, ಯಾಕೋ ಬರಲೇ ಇಲ್ವಲ್ಲ ದುಡ್ಡು, ಹೌದಾ? ಅದು ಒಂದು ಸ್ವಲ್ಪ ದಿವಸ ಆದಮೇಲೆ ಒಂದು 12 ನನಗೆ ಮರ್ತುಬಿಟ್ರೆ ಏನೋ, 1 ವರ್ಷ ಆದಮೇಲೆ ಇಷ್ಟೆಲ್ಲ ಮಾಡ್ತೀವಿ, ಬರೀ 1,000 ರೂಪಾಯಿ, ಬರೀ 1,000 ರೂಪಾಯಿ ಡಿಸ್ಟರ್ಬೆನ್ಸ್ ಮಾಡುತ್ತೆ. ಯಾವುದೇ ಕಾಮ್ಯ ಕರ್ಮ ನಿಮ್ಮನ್ನು ಆಯಾಸ ಮಾಡುತ್ತೆ. ಬಟ್ ಅದೇ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡಿದಾಗ ಕೊಂಡ್ಕೊಂಡು ಹೋಗ್ತೀವ. ಎಷ್ಟೇ ಮೈಕೈ ನೋವು ಬಂದಿರ್ಬೋದು, ತುಂಬ ಕಷ್ಟ ಇದೆ, ನಾನು ಇಲ್ಲ ಅಂತ ಹೇಳಲ್ಲ, ನಾವು ಇಲ್ಲಿ ಮಾಡೋವಂಥದ್ದು ಎಷ್ಟೇ ಮೈಕೈ ನೋವು ಬಂದಿದ್ದಿರ್ಬೋದು, ಬಟ್ ಕುಣ್ಕೊಂಡು ಹೋಗ್ತೀವಿ. ಮನೆಯಲ್ಲೂ ಕುಣ್ಕೊಂಡು ಖುಷಿಯಿಂದ ಓಡಾಡ್ತಾ ಇರ್ತೀವಿ, ಖುಷಿಯಿಂದ ವಿಷಯಗಳನ್ನು ಹೇಳ್ತೀವಿ. ಬಟ್ ಅದೇ ಅದರ ಮೇಲೊಂದು ಎಕ್ಸ್ಪೆಕ್ಟೇಷನ್ ಇದ್ದಾಗ ನ್ಯಾಚುರಲಿ ಏನಾಗುತ್ತೆ ಅಂದರೆ ಮನಸ್ಸು ಆಯಾಸಗೊಳ್ಳುತ್ತೆ, ಆಯಾಸ ಆಗ್ತಾ ಹೋಗುತ್ತೆ ಮನಸ್ಸು. ಅದಕ್ಕೆ ಶಂಕರರು ಯಾವುದೋ ಆತ್ಮಬೋಧದಲ್ಲಿ ಯಾವುದಾದ್ರು ಹೇಳ್ತಾರೆ, ಏನು ಅಂದರೆ, ನೀನು ಎಂಥ ಕರ್ಮನಾದರೂ ಮಾಡು, ಎಂಥ ಕರ್ಮ ಮಾಡಿದ್ರೂ ಅದರಿಂದ ಆತ್ಮಕ್ಕೆ ಏನೂ ಲಾಭ ಇಲ್ಲ ಅಂತ. ಆತ್ಮಕ್ಕೆ ಏನೂ ಲಾಭ ಇಲ್ಲ ಅದರಿಂದ. ಅಂದರೆ ಆತ್ಮದ ಲೆವೆಲಲ್ಲಿ ತೊಗೊಂಡಾಗ ಏನೂ ಲಾಭ ಇಲ್ಲ. ಮನಸ್ಸಿನ ಲೆವೆಲಲ್ಲಿದೆ, ಮನಸ್ಸು ಚಿತ್ತ ಶುದ್ಧಿ ಆಗುತ್ತೆ, ಕಾಮ್ನೆಸ್ ಆಗುತ್ತೆ, ಎಲ್ಲ ಕರೆಕ್ಟು. ಬಟ್ ಆತ್ಮಕ್ಕೇನಾದ್ರು ಲಾಭ ಇದೆಯಾ ಅಂದರೆ ಏನೂ ಲಾಭ ಇಲ್ಲ. ಆತ್ಮದ ಜ್ಞಾನ ನಿನಗೆ ಬರಲ್ಲ ಅಂತ ಕ್ಲಿಯರಾಗಿ ಶಂಕರರು ಹೇಳಿಬಿಡ್ತಾರೆ. ಸೊ ಆ ಕಾರಣದಿಂದ ಏನು ಅಂದರೆ, ನೀವು ಕರ್ಮವನ್ನು ಮಾಡೋದು ಮಾಡಬೇಕು. ಯಾಕೆಂದರೆ ಪ್ರಾಣಿಗಳಿಗೆ ಆ ಲಭ್ಯ ಇಲ್ಲ, ಮನುಷ್ಯನಿಗೆ ಅದಿದೆ. ನನಗೇನು ಅಂದರೆ, ನನಗೆ ಎಕ್ಸ್ಪ್ರೆಸ್ ಹೈವೇ ಸಿಕ್ಕಿದೆ, ಓಕೆನಾ? ನನ್ನ ಉದ್ದೇಶ ಏನು ಅಂದರೆ, ಡೈರೆಕ್ಟಾಗಿ ಮೈಸೂರಿಗೆ ಹೋಗಿ ರೀಚ್ ಆಗೋದು ನೋಡ್ಬೇಕು. ನನಗೆ ಎಕ್ಸ್ಪ್ರೆಸ್ ಹೈವೇ ಸಿಕ್ಬಿಟ್ಟಿದೆ, 2 ಅವರ್ಸಲ್ಲಿ ಟೈಮ್ ಅಂತ ಹೋಗ್ಬಿಡ್ಬೋದು, ಬಟ್ ರೀಚ್ ಆಗೋದು ನೋಡಬೇಕು. ಬಟ್ ನಾನೇನು ಮಾಡ್ತೀನಿ, ಕರ್ಮಗಳನ್ನು ಮಾಡ್ತೀನಿ. ಕರ್ಮಗಳಿಗೆ ಎಕ್ಸ್ಪೆಕ್ಟೇಷನು, ಇಲ್ಲಿಂದ ಶುರು ಮಾಡ್ತೀನಿ, ಬಿಡ್ದಿ ತಟ್ಟೆ ಇಡ್ಲಿ ಸಿಗತ್ತೆ, ಅಯ್ಯೋ ಒಂಚೂರು ತಿನ್ಕೊಂಡು ಹೋಗ್ಬೇಡ ನಿಲ್ಲಿಸ್ತೀವಿ, ಆಮೇಲೆ ಹೊರಡ್ತೀವಿ. ಮತ್ತು ಮದ್ದೂರು ರೋಡ ಸಿಗುತ್ತೆ, ಮಂಡ್ಯದಲ್ಲಿ ಕಬ್ನಾಲ್ ಸಿಗುತ್ತೆ, ಇನ್ನೊಂದು ಹಂಗೆ ಸಿಗ್ತಾ ಹೋಗುತ್ತೆ. ಜೀವನವನ್ನು ಹಂಗೆ ಕಳಿತೀವಿ. ಅಂದರೆ ಅಲ್ಲಿ ತಿನ್ಕೊಂಡು ಹೋಗೋಣ, ಅದು ನೋಡ್ಕೊಂಡು ಹೋಗೋಣ, ಇನ್ನೊಂದು ಕೊಕ್ಕರೆ ಬೀಳು ನೋಡ್ಕೊಂಡು ಹೋಗೋಣ, ಹೋಗೋದು ಇದಕ್ಕೆ ಮೈಸೂರು ಹೋಗೋದೇ ಮರ್ತು ಬಿಡ್ತೀವಿ. ಅದನ್ನೇ ಇಲ್ಲಿ ಶಂಕರ್ ಹೇಳಿರೋದು. ಸೊ ಅದಕ್ಕೆಲ್ಲ ಈಲ್ಡ್ ಆಗಬೇಡಿ. ಸೊ ನಿಮ್ಮ ಕೆಲಸ ಏನಂದರೆ, ಡೈರೆಕ್ಟು ಕರ್ಮ ಮಾಡಿ ಎಕ್ಸ್ಪ್ರೆಸ್ ಹೈವೇ ಹತ್ತಿ ಹೋಗ್ತಾ ಇರಿ, ಎಲ್ಲೂ ನಿಲ್ಸೋಕೆ ಹೋಗಬೇಡಿ. ಆವಾಗ ಯು ಕ್ಯಾನ್ ರೀಚ್ ಟು ಯರ್ ಡೆಸ್ಟಿನೇಷನ್ ಫಾಸ್ಟರ್.
ಇಲ್ಲ ಅಂದರೆ ಜನ್ಮ ಜನ್ಮಗಳು ತಗೊಳುತ್ತೆ, ಜನ್ಮ ಜನ್ಮಗಳು ತಗೊಳ್ತಾ ಹೋಗುತ್ತೆ. ದಟ್ ಈಸ್ ವಾಟ್ ಈ ಶ್ಲೋಕ ಹೇಳೋ ಅಂಥದ್ದು. ಇಲ್ಲಿ ನೋಡಿ, ಸಮ್ಯಗ್ ವಿಚಾರತಃ ಸಿದ್ಧ ರಜ್ಜುತತ್ವಾವಧಾರಣ ಭ್ರಾಂತ್ಯೋದಿತ ಮಹಾಸರ್ಪ ಭಯ ದುಃಖ ವಿನಾಶಿನಿ. ಸೊ ನಮ್ಮಲ್ಲಿ ದೊಡ್ಡ ಪ್ರಾಬ್ಲಮ್ ಏನು ಅಂದರೆ, ಯಾವಾಗ ಅಜ್ಞಾನ ಇರುತ್ತೆ ಆವಾಗ ಭಯ ಜಾಸ್ತಿ ಆಗುತ್ತೆ. ಯಾವಾಗ ಅಜ್ಞಾನ ಇರುತ್ತೆ ಆವಾಗ ಭಯ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು, ನಿಮ್ಮನ್ನೇನು ಮಾಡ್ತೀನಿ ಅಂದರೆ, ಇಲ್ಲಿಂದ ಈ ಜಾಗ ನೀವು ನೋಡಿಬಿಟ್ಟಿದ್ದೀರಾ, ಓಕೆನಾ, ಕಣ್ಣು ಕಟ್ಬಿಡ್ತೀನಿ, ಕಣ್ಣು ಕಟ್ಬಿಟ್ಟು ರೋಡಲ್ಲಿ ಬಿಟ್ಬಿಡ್ತೀನಿ ಹೋಗ್ರಿ ಅಂತ. ಏನೇನು ಅನಿಸುತ್ತೆ ನಿಮ್ಗೆ ಅವಾಗ? ಹೌದಾ? ಏನು ಬಂತೋ ಏನು ಬರ್ತೋ? ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಕನ್ಯಾಕುಮಾರಿನಲ್ಲಿ 3D ಇಮೇಜ್ ನೋಡಿ, 3D ಇದು ಕನ್ಯಾಕುಮಾರಿನಲ್ಲಿ 3D ಇದು ನೋಡ್ತೀವಲ್ಲ ವಿಡಿಯೋ, ಅದು ಗೇಮಿಂಗು, ಅದೇ ಇದಕ್ಕೆ ಹೋಗ್ತೀವಲ್ಲ, ಏನು ಮ್ಯೂಸಿಯಮ್ಗೆ ಹೋಗ್ತೀವಲ್ಲ, ವ್ಯಾಕ್ಸ್ ಮ್ಯೂಸಿಯಮ್ಗೆ, ಅಲ್ಲಿ ಇದರಲ್ಲಿ ಕೂತಿದ್ದಾಗ ಇವರು ಇದನ್ನು ಹಾಕ್ಕೊಂಡು ಇಮೇಜ್ ಕಣ್ಣಿಗೆ ಅದೇ ಗ್ಲಾಸ್ 3D ಗ್ಲಾಸ್ ಏನೋ ಒಂದು ಫುಲ್ ಕವರ್ ಆಗಿ ಇದಿತ್ತು. ಇವರು ಸುಮ್ಮನೆ ಕೂತಿದ್ರು. ಆಮೇಲೆ ನಾವು ಸುಮ್ಮನೆ ಇರಲಾರ್ದೇ ಇದ್ದವು, ಇಷ್ಟೊಂದು ದಾರ ತೊಗೊಂಡು ಕಾಲುವೆ ಸೊರ್ರ ಅಂತ ಸುಮ್ಮನೆ ಹಿಂಗೆ ಅನ್ಸಿದ್ವಿ, ಕಿರ್ಚ್ಬಿಟ್ಟು ಕಿತ್ತಾಕ್ಬಿಟ್ರು ಅದನ್ನು. ಆಮೇಲೆ ಅವರು ನಮ್ಮನ್ನು ಬೈದ್ಬಿಟ್ಟು ಆಚೆ ಕಡೆ ಕಳಿಸೋರು, ಹೋಗ್ರಿ ನೀವು ಆಚೆಗೆ ಮೊದಲು ಅಂತ. ಕಾಸ್ಟ್ಲಿ. ಸೊ ಏನು ಅಜ್ಞಾನ ಇತ್ತಲ್ಲಿ. ಅದೇ ಇವಾಗ ಫಾರ್ ಎಕ್ಸಾಂಪಲ್ಲು, ನಿಮ್ಮ ಮನೆಯಲ್ಲಿ ಕಣ್ಣು ಕಟ್ಬಿಟ್ಟು ನಿಮ್ಮನ್ನು ಬಿಡಿ, ಯು ಆರ್ ನಾಟ್ ವರೀಡ್. ಕಣ್ಣು ಕಟ್ಬಿಟ್ರೆ ನೀವು ಆರಾಮಾಗಿ ಎಲ್ಲಿ ಹೋಗ್ಬೇಕೋ ಅಲ್ಲಿ ಹೋಗ್ತೀರಾ, ಎಲ್ಲಿ ಮುಟ್ಬೇಕೋ ಅದು ಮುಟ್ತೀರಾ, ತೊಗೊತೀರಾ, ಎಲ್ಲ ಮಾಡ್ತೀರಾ. ಅಲ್ಲಿ ಜ್ಞಾನ ಇರುತ್ತೆ. ಇದರಲ್ಲೂ ಹಾಗೆ, ವೇದಾಂತದಲ್ಲೂ ಹಾಗೆ. ಯಾವಾಗ ನಿಮಗೆ ಜ್ಞಾನ ಹೆಚ್ಚಾಗಿಬಿಡುತ್ತೆ, ಜ್ಞಾನ ಬಂದುಬಿಡುತ್ತೆ, ಆವಾಗ ಯು ವಿಲ್ ನಾಟ್ ಹ್ಯಾವ್ ದ ಫಿಯರ್. ಭಯ ಅನ್ನೋದಿರಲ್ಲ. ಅದಕ್ಕೆ ನಾನು ಆವಾಗಲೇ ಹೇಳಿದ್ದು, ಏನಾದರೂ ಎಕ್ಸ್ಪೀರಿಯನ್ಸ್ ನೋಡಿ ಬಿಡಬೇಡಿ. ಹೆಗಣ ಅಲ್ಲಿ ಕೆಳಗಡೆ ರೋಡಲ್ಲಿ ಹೆಗಣ ಸತ್ತಿದೆ ಅಂದರೆ ನೋಡಿ, ಅಸಹ್ಯ ಅನಿಸುತ್ತೆ ನಿಮಗೆ, ನಾನು ಇಲ್ಲ ಅನ್ನಲ್ಲ. ಸ್ಟಾರ್ಟಿಂಗಲ್ಲಿ ಅದೆಲ್ಲ ಯು ಹ್ಯಾವ್ ಟು ಫೇಸ್. ಸತ್ತಿದೆ ಅಂದರೆ ನೋಡಿ, ಹಲ್ಲಾಚೆ ಬಂದಿದೆಯೋ ಕರಳಾಚೆ ಬಂದಿದೆಯೋ ನೋಡಿ, ಏನಾಗುತ್ತೆ? ನಥಿಂಗ್. ಯು ಶುಡ್ ನಾಟ್ ಫೀಲ್ ಎನಿಥಿಂಗ್. ಸೊ ನಿಮಗೆ ಜ್ಞಾನ ಇರುತ್ತೆ, ಜ್ಞಾನ ಬರ್ತಾ ಹೋಗುತ್ತೆ. ಇಲ್ಲ ಅಂದರೆ ಯು ಫೀಲ್ ಸ್ಕೇರ್ಡ್. ಅಜ್ಞಾನದಲ್ಲಿ ಭಯ ಜಾಸ್ತಿ ಇರುತ್ತೆ. ಇಲ್ಲ ಅದನ್ನೇ ಹೇಳಿರೋದು, ಏನು ಅಂದರೆ ಭ್ರಾಂತಿ ಶುರುವಾಗತ್ತೆ ಅಂತ. ರಜ್ಜು ತತ್ವಾವಧಾರಣ ಅಂದರೆ ನಾವೇನು ಮಾಡ್ತೀವಿ ಈಗ, ಅವತ್ತು ಅದೇ ಅವ್ರಿಗೆ ಹೇಳಿದ್ನಲ್ಲ ಕನ್ಯಾಕುಮಾರಿದು, ಅದೇ ಸ್ವಲ್ಪ ಎಕ್ಸಾಂಪಲ್ ಇದು. ಏನು ಅಂದರೆ, ಕಣ್ಣು ಮುಚ್ಚಿ ಬಿಟ್ಬಿಟ್ಟಿದ್ದೀನಿ, ಒಂದು ಹಗ್ಗನ ನಿಮಗೆ ಮುಟ್ಸಿದ್ರೆ ನಿಮ್ಗೆ ಹಾವು ಥರ ಅನಿಸುತ್ತದು. ಹೌದಾ? ಮುಟ್ಟಿಸಿದ್ರೆ ಹಾವು ಥರ ಅನಿಸುತ್ತೆ. ಇಲ್ಲ ಏನೇನು ಹಲ್ಲಿ ಎದ್ಬಿಡ್ತೇನೋ ಮೇಲ್ಗಡೆ, ಜಿರಳೆ ಬಂದುಬಿಡ್ತೇನೋ ಏನೋ ಅನಿಸುತ್ತೆ ಕಣ್ಣು ಮುಚ್ಚಿ ಬಿಟ್ಟಾಗ. ಅದನ್ನು ಕಣ್ಣು ತೆಗೆದ್ಬಿಟ್ಟು ಹಿಂಗೆ ನೋಡಿಸಿದ್ರೆ, ನೋಡ್ರಿ ಇದು ಹಗ್ಗ ಅಂದರೆ, ಆಮೇಲೆ ನೀವು ಎಷ್ಟೇ ಸಲ ಕಣ್ಣು ಮುಚ್ಚಿದ್ರು ಯು ವಿಲ್ ನಾಟ್ ಹ್ಯಾವ್ ದ ಫಿಯರ್. ಓಕೆನಾ? ಇದೇನು ಮಾಡುತ್ತೆ ಅಂದರೆ ಭ್ರಾಂತಿಗಳ ಉತ್ಪತ್ತಿ ಮಾಡುತ್ತೆ. ಅದಕ್ಕೋಸ್ಕರ ನಿಮಗೇನು ಅಂದರೆ ನಾಲೆಡ್ಜ್, ಜ್ಞಾನ ಇರಬೇಕು. ನಮಗೇನು ನನ್ನ ಹೊಟ್ಟೆ, ನನ್ನ ಲಿವರು, ನನ್ನ ಕಿಡ್ನಿ, ನನ್ನ ಇಂಟೆಸ್ಟೈನು ಎಲ್ಲ ಇದೆ, ಹಾರ್ಟ್ ಇದೆ, ಹಾರ್ಟ್ ಯಾವಾಗ ನಿಂತೋಗುತ್ತೋ ಗೊತ್ತಿಲ್ಲ, ಹಾರ್ಟ್ ಅಟ್ಯಾಕ್ ಆಗೋತ್ತೋ ಗೊತ್ತಿಲ್ಲ, ಲಂಗ್ಸ್ ಇದೆ. ಒಂದ್ಸಲಿ ಪೋಸ್ಟ್ ಮಾರ್ಟಮ್ ನೋಡಿಬಿಟ್ರೆ ಆಯ್ಯೋ ಈ ಕಸನೆಲ್ಲ ತುಂಬ್ಕೊಂಡಿದ್ದೀವ ನಾವು ಅಂತ ಅನ್ಸ್ಬಿಡುತ್ತೆ. ಯು ವಿಲ್ ಫೀಲ್. ಡಾಕ್ಟರ್ಸ್ ಇನ್ನೇನು ಮತ್ತೆ ಅವರು ಅದನ್ನೆಲ್ಲ ಫೀಲ್ ಮಾಡ್ಕೊಂಡಿದ್ರೆ ಆಪ್ರೇಷನ್ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಒಂದ್ಸಲಿ ನೀನು ಅದನ್ನು ನೋಡಿಬಿಟ್ರೆ, ನಿಮ್ಮ ಹೊಟ್ಟೆನಲ್ಲಿರುವಂತಹ ಕಸವನ್ನು ನೀವೇ ನೋಡ್ಕೊಂಡ್ಬಿಟ್ರೆ ಡನ್. ಆ ದೇಹದ ಮೇಲಿರುವಂತಹ ವ್ಯಾಮೋಹ ಎಲ್ಲ ಹಂಗೆ ಹೋಗ್ಬಿಡತ್ತೆ. ನಾನು ಐ ಥಿಂಕ್ ಇವ್ರ ಬ್ಯಾಚ್ಗೋ ಏನೋ ಆನ್ಲೈನಲ್ಲಿ ನಾನು ಪೋಸ್ಟ್ ಮಾರ್ಟಮ್ ನೋಡಿಸಿದ್ದೆ. ನಿಮ್ಮ ಬ್ಯಾಚ್ಗೆ ನೀವು ನಿಮ್ಮ ಬ್ಯಾಚ್ ಅನಿತಾ ಯಾರೋ ಇದ್ದರು, ಆಗಲಿಲ್ಲ, ಅವ್ರು ಹೆದರ್ತಾಯಿದ್ರು ತುಂಬ. ಯಾರೋ ಇದ್ದರು. ಇನ್ನೊಂದು ಬ್ಯಾಚ್ ಯಾವುದೋ ಬ್ಯಾಚ್ಗೆ ಕಂಪ್ಲೀಟಾಗಿ ನಾನು ಪೋಸ್ಟ್ ಮಾರ್ಟಮ್ ನೋಡಿ ಕೂತ್ಕೊಂಡು ಅಂತ ನೋಡುತ್ತೆ. ಇಲ್ಲಿ ಯಾಕೆ ನೋಡ್ತೀರಾ? ಇದು ಬೊಂಬೆ, ಇದು ಮಲ್ಲಿಕಾ, ಇದು ನಮ್ಮ ಮಗಳ ಹೆಸರಿಟ್ಟಿರೋದು ಮಲ್ಲಿಕಾ ಅಂತ, ಅದು ಬೊಂಬೆ. ಅದನ್ನು ಯಾಕೆ ನೋಡ್ತೀರಾ? ಡೈರೆಕ್ಟಾಗಿ ಪೋಸ್ಟ್ ಮಾರ್ಟಮೇ ನೋಡಿ ಅಂತ ನೋಡಿಸಿದ್ದೆ. ಸೊ
ಆವಾಗ ನಿಮ್ಗೇನು ಅಂದರೆ ಆ ಜ್ಞಾನ ಇನ್ನೂ ಎದುರುಗಡೆ ನಿಂತ್ಕೊಂಡು ನೋಡಿದಾಗ ದಟ್ಸ್ ಟೋಟಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಭಯ ಆಗುತ್ತೆ, ಎಲ್ಲ ಆಗುತ್ತೆ, ಬಟ್ ಜ್ಞಾನ ಸಿಕ್ಬಿಡುತ್ತೆ. ಓ ಇದಿಷ್ಟೇ, ನನ್ನ ಬಾಡಿ ಇಷ್ಟೇ, ನನ್ನಲ್ಲಿ ಇರೋದಿಷ್ಟೇ, ಈ ಕಸನ ತುಂಬಿಕೊಂಡು ಮೇಲ್ಗಡೆ ಡ್ರೆಸ್ ಹಾಕ್ಕೊಂಡು ಏನು ಕುಣಿದಾಡ್ತೀವಿ, ಎಲ್ಲ ಮಾಡ್ತೀವಿ ಅಂತ. ಸೊ ಅದು ಮನಸ್ಸಿಗೆ ಬರಬೇಕು. ಆ ಮನಸ್ಸಿಗೆ ಬಂದರೆ ನಿಮಗೆ ಏನದು ಲಾಸ್ಟು ಇದಿದೆಯಲ್ಲ, ಸಮ್ಯಕ್ ದರ್ಶನ ಅನ್ನೋದು ನೋಡೋದು ತುಂಬ ಸುಲಭ. ಆವಾಗ ನಿಮಗೇನು ಎಲ್ಲರಲ್ಲೂ ನಿಮಗೆ ಆತ್ಮ ಕಾಣೋಕ್ಕೆ ಶುರುವಾಗ್ತಾನೆ, ದೇಹ ನಿಮಗೆ ಗೊತ್ತು ಏನು ಅಂತ. ಓಕೆನಾ? ಇವಾಗ ನಮ್ಗೆ ಅಟ್ರಾಕ್ಷನ್ ಇದೆ, ಹುಡುಗಿ ಅಟ್ರಾಕ್ಷನ್ನು, ಹುಡುಗ ಅಟ್ರಾಕ್ಷನ್ನು, ಈ ಅಟ್ರಾಕ್ಷನ್ಗಳೆಲ್ಲ ಇದೆ. ನಿಮ್ಗೆ ಯಾವಾಗ ಆ ಬಾಡಿ, ಸತ್ತೋಗಿರೋ ಬಾಡಿಯನ್ನು ಕಟ್ ಮಾಡಿ ಬರೋ ಪಾರ್ಟ್ಸ್ನೆಲ್ಲ ಇಷ್ಟೇ ಹೊಟ್ಟೆ ಇದು ನೋಡಿಸ್ಬಿಟ್ರೆ, ಅವನದು ಬಾಡಿನೂ ಅಷ್ಟೇ, ನನ್ನ ಬಾಡಿನೂ ಅಷ್ಟೇ, ಅವಳ ಬಾಡಿನೂ ಅಷ್ಟೇ, ನಂದು ದೇಹನೂ ಅಷ್ಟೇ, ಎಲ್ಲನೂ ಇಷ್ಟ, ಇದರಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. ಸೊ ಅವಾಗ ಏನು ಮಾಡ್ತೀವಿ, ಸಮ್ಯಕ್ ವಿಚಾರ ಅಂದರೆ ಸಮ್ಯಕ್ ದರ್ಶನ, ಅವರ ಆತ್ಮವನ್ನು ನೋಡೋಕ್ಕೆ ಶುರು ಮಾಡ್ತೀವಿ. ಅವನು ಒಳ್ಳೆಯವನ ಕೆಟ್ಟವನ, ಒಳ್ಳೆಯ ವಿಷಯ ಇದೆಯಾ ಹತ್ರ ಅದನ್ನು ನೋಡೋಕ್ಕೆ ಶುರು ಮಾಡ್ತೀವಿ. ಅವನು ಎಷ್ಟೇ ಕೆಟ್ಟದಾಗಿರ್ಬೋದು. ಇದು ಗುರು ಹತ್ರ ಹೋಗಬೇಕಾದ್ರೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಗುರುಗಳು ನೋಡೋಕ್ಕೆ ಚೆನ್ನಾಗಿರಲ್ಲ, ಬಟ್ ವಿಚಾರ ಸಾಕಷ್ಟಿರುತ್ತೆ. ನಾವು ನೋಡೋಕ್ಕೆ ಹೇಳಿ ಮೇಡಮ್. ಪೋಸ್ಟ್ ಮಾರ್ಟಮ್ ಯಾವಾಗ್ಲೂ ಮಾಡೋ ಡಾಕ್ಟರ್ಸ್ ಅದನ್ನ ನೋಡಿ ಆತ್ಮಜ್ಞಾನ ಏನ್ ಬರಲ್ಲ ಸರ್. ಇಲ್ಲ ಒಂದು ಬಾಡಿಗೆ ಎಷ್ಟು ಕಾಸು ಮಾಡ್ಕೋಬಹುದು ಅಂತ ಜ್ಞಾನ ಬರುತ್ತೆ. ಇಲ್ಲ, ಅದಕ್ಕೆ ನಾನು ಹೇಳಿರೋದು, ಮಾಡಿರ್ತಾರೆ ಬಟ್ ದೇ ನೆವರ್ ಫೀಲ್. ಅಲ್ಲಲ್ಲ, ಆತರ ಅಯ್ಯೋ ಇದಿಷ್ಟೇ ಅಂತ ಏನ್ ಬಂದಿರಲ್ಲ ಮೇಡಮ್. ವೆರಿ ಫ್ಯೂನ, ಅದು ಲಕ್ಷಕ್ಕೆ ಒಬ್ರು ಇರ್ಬೋದೇನೋ ಸರ್. ಅಲ್ಲ ಮೇಡಮ್, ಅದನ್ನೇ ತಾನೇ ಹಿಂದಿನ ಶ್ಲೋಕದಲ್ಲಿ ಹೇಳಿರೋದು, ವಸ್ತುರ್ ಸಿದ್ಧಿರ್ ವಿಚಾರೇಣ ನ ಕಿಂಚಿತ್ ಕರ್ಮ ಕೋಟಿ ಬಿಹಿ. ಅವನು ಕೋಟಿ ಪ್ರೋಷ್ಮಾಣ ಮಾಡಿರಲಿ, ಅವನು ಅದ್ರ ಬಗ್ಗೆ ಜ್ಞಾನ ತಗೊಳ್ಳಿಲ್ಲ ಅಂದರೆ ಇಟ್ ಈಸ್ ಆಫ್ ನೋ ಯೂಸ್. ಅವನು ಜಸ್ಟ್ ಅವನ ಕೆಲಸವನ್ನ ಮಾಡ್ತಾ ಇದ್ದಾನೆ. ಸರ್ಜರಿನೂ ಮಾಡ್ತಾರೆ, ದೇಹ ದಿನಾ ನೋಡ್ತಿರ್ತಾರೆ, ಒಳಗ್ ನೋಡ್ತಾರೆ, ಹೊರಗ್ ನೋಡ್ತಾರೆ, ಒಂಥರ ಇಂಡಿಫರೆಂಟ್ ಆಟಿಟ್ಯೂಡ್ ಬರುತ್ತೆ. ಹೌದು, ಅಲ್ಲ ಮೇಡಮ್, ಅವನು ಕರ್ಮವನ್ನ ಮಾಡ್ತಾ ಇದ್ದಾನೆ ಅಷ್ಟೇ. ಹಿ ಈಸ್ ನಾಟ್ ಇನ್ ಟು ದ ಜ್ಞಾನ. ಜ್ಞಾನದಲ್ಲೂ ಅವನು ಹೋಗ್ತಾನೆ ಇಲ್ಲ. ವಸ್ತುರ್ ಸಿದ್ಧಿ ವಿಚಾರಣೆಗೆ ಹೋಗ್ತಾನೆ ಇಲ್ಲ ಅವನು. ಹಿ ಈಸ್ ಜಸ್ಟ್ ಡೂಯಿಂಗ್ ಇಸ್ ಕರ್ಮ. ಅವನು ಅದು 100 ಅಲ್ಲ, 1000 ಅಲ್ಲ, 10,000 ಶವಗಳದ್ದು ಇದು ಮಾಡಿದ್ರು ಅವನು ಯಾವಾಗ ವಿಚಾರ ಕಿಳಿಲಿಲ್ಲ ಅಂದರೆ ಅವನಿಗೆ ಜ್ಞಾನ ಬರೋದಿಲ್ಲ ಅಂತ ಶಂಕರರು ಹೇಳೋದು. ಸೊ ವಿ ಕೆನಾಟ್ ಎಕ್ಸ್ಪೆಕ್ಟ್ ಹಿಮ್ ಟು ಬಿಕಮ್ ಏನಂತಾರೆ ಸಮ್ಯಕ್ ದರ್ಶನ ಅಥವಾ ಅದು ಎಕ್ಸ್ಪೆಕ್ಟ್ ಮಾಡೋಕ್ಕೆ, ಯೋಗಾರೂಢ ಸ್ಥಿತಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅವ್ರ ಹತ್ರ. ಬಟ್ ಅದೇ ಕೆಲವರು, ಓಕೆನಾ, ನೀವು ಇಸ್ಕಾನ್ಗೆ ಹೋದ್ರೆ ಸಿಗ್ತಾರೆ. ಕೆಲವರು ಅಂಥ ಪೋಸ್ಟ್ನಲ್ಲಿ ಇದ್ದವರು ಕಂಪ್ಲೀಟ್ ಎಲ್ಲವನ್ನು ಬಿಟ್ಟ ಸನ್ಯಾಸತ್ವವನ್ನು ಸ್ವೀಕರಿಸಿರೋರು ಇದ್ದಾರೆ. ಡಾಕ್ಟರ್ಸು, ಇಂಜಿನಿಯರ್ಸು, ಹೈ ಪೋಸ್ಟಲ್ಲಿದ್ದವರು ಸನ್ಯಾಸತ್ವವನ್ನು ಸ್ವೀಕರಿಸಿದವರು ಇದ್ದಾರೆ. ಅವ್ರಿಗೆ ಇದು ಶ್ಲೋಕ ಅರ್ಥ ಆಗಿರುತ್ತೆ. ಈ ಶ್ಲೋಕ ಅರ್ಥ ಆಗಿದ್ದರೆ ಇಮ್ಮಿಡಿಯೇಟ್ಲಿ ದೇ ಲೀವ್ ಆ್ಯಂಡ್ ಗೆಟ್ ಇನ್ ಟು ಆತ್ಮದರ್ಶನಕ್ಕೆ ಎಂಟ್ರಾಗಿಬಿಡ್ತಾರೆ. ಆಗದೇ ಇದ್ದವರು ಅದೇ ಪೋಸ್ಟ್ ಮಾರ್ಟಮ್ ಮಾಡ್ತಾನೆ ಇರ್ತಾರೆ. ಈ ಜನ್ಮದಲ್ಲೂ ಮಾಡ್ತಾರೆ, ಮುಂದಿನ ಜನ್ಮದಲ್ಲೂ ಮಾಡ್ತಾರೆ. ಅದು ಯಾವಾಗ ಅವ್ರಿಗೆ ಜ್ಞಾನೋದಯ ಆಗುತ್ತೋ ಆವಾಗ ಆಚೆ ಬರ್ತಾರೆ. ಸೊ ಅದನ್ನೇ ಇವರು ಹೇಳಿರೋದಿಲ್ಲಿ. ಸೊ ಇಲ್ಲಿ ನೀವು ಆ ಫೀಲೆಲ್ಲ ನಿಮಗಿದ್ದರೆ ದೆನ್ ಯಾವುದೋ ಒಬ್ಬ ಮನುಷ್ಯನನ್ನು ಸಮ್ಯಕ್ ದರ್ಶನದ ದೃಷ್ಟಿಯಿಂದ, ತಾತ್ವಿಕ ದೃಷ್ಟಿಯಿಂದ ನೋಡ್ಬೋದು. ಇಲ್ಲ ಅಂದರೆ ಯು ವಿಲ್ ಹ್ಯಾವ್ ಪ್ರಾಬ್ಲಮ್ಸ್. ಯಾರು ನೋಡಿದಾಗ ನಂಗೆ ಹಿಂಗೆ ಕಾಣಿಸ್ತಾ ಇದ್ದಾರೆ, ಇವರು ಸನ್ನಿ ಲಿಯೋನ್ ಥರ ಕಾಣಿಸ್ತಾ ಇದ್ದಾರೆ, ಇವ್ರ ಥರ ಮಾಲಾಶ್ರೀ ಥರ ಕಾಣಿಸ್ತಾ ಇದ್ದಾರೆ, ಬರೀ ಇದೇ ನಮಗೆ ತಲೆಯಲ್ಲಿ ಓಡ್ತಾ ಇರುತ್ತೆ. ಅದು ಬಿಟ್ಬಿಟ್ರೆ ಇಟ್ ಜಸ್ಟ್ ಆತ್ಮದಲ್ಲಿ ನೋಡೋಕ್ಕೆ ಶುರು ಮಾಡ್ತೇವೆ. ಯಾವಾಗ ನಮಗೆ ಕ್ಲಾರಿಟಿ ಬಂದಿರಬೇಕು, ದೇಹ ಅಂದರೆ ಇಷ್ಟೇ, ಒಳಗಡೆ ಕಸನೇ ಇರೋದು, ಅದನ್ನು ತೆಗೆದುಹಾಕಿದ್ರೆ ನೋಡ್ಬೋದು ಎಷ್ಟು ಅಸಹ್ಯವಾಗಿರುತ್ತೆ, ಅಷ್ಟೇ ಇರುತ್ತೆ, ಇನ್ನೇನೂ ಇಲ್ಲ ಇದರಲ್ಲಿ ದೇಹದಲ್ಲಿ ಅನ್ನೋದು ಫೀಲ್ ನಮಗಾಗ್ಬಿಟ್ರೆ ಆವಾಗ ಬೇರೆಯವ್ರನ್ನ ಆ ಥರ ನೋಡೋಕ್ಕೆ ಶುರು ಮಾಡ್ತೀವಿ. ಇದಕ್ಕೆ ಪರ್ಸ್ನಲಿ ನಾನು ಹೇಳೋದೇನೆಂದರೆ ಅನುಭವಗಳಾಗಬೇಕು ಅಂದರೆ ನೀವು ಹೋಗಿ ಯಾರೋ ಇದು ಮಾಡಿ ನೋಡಬೇಕು ಅಂತಲ್ಲ.
ಚಾನ್ಸ್ ಸಿಕ್ಕಿದಾಗ ಡೈರೆಕ್ಟಾಗಿ ಕೆಲವನ್ನ ಅನಲೈಸ್ ಮಾಡ್ಕೋಬೇಕು. ನಾನು ಅದಕ್ಕೆ ಹೇಳೋದು, ಆ ಆಚೆ ಕಡೆ ಇರುವಂಥ ಕುರಿ ಕೋಳಿ ನೋಡಿ ಸಾಕು, ಅದ್ರದ್ದು ಹೊಟ್ಟೆ ಇದು ನೋಡ್ಕೊಂಡ್ರೆ ಗೊತ್ತಾಗ್ಬಿಡತ್ತೆ ನಮ್ಮದು ಇದೇ ಥರ ಇರುತ್ತೆ ಅಂತ. ಹಿಂಗೆ ಕಿತ್ತು ಹಿಂಗೆ ಬಿಸಾಕ್ತಾರೆ, ನಮ್ಮದು ಅದೇ ಥರ ಹಿಂಗೆ ಕಿತ್ತು ಹಿಂಗೆ ಬಿಸಾಕ್ತಾರೆ ಅಷ್ಟೇ. ಆ ಥರ ನಡೆಯುತ್ತೆ ಅನ್ನೋದು ಅದು ತಲೆಗೆ ಬಂದುಬಿಟ್ರೆ ಡನ್, ಯು ಆರ್ ಡನ್ ವಿತ್ ಒಂದು 25% ಟು ಏನಂದರೆ ಆವಾಗಲೇ ಹೇಳಿದ್ನಲ್ಲ ಯು ಟರ್ನ್ ತೊಗೊಳಕ್ಕೆ ರೆಡಿ ಆಗ್ತೀರ. ಯು ಟರ್ನ್ ಟು ದ ಎಕ್ಸ್ಪ್ರೆಸ್ ವೇ ತೊಗೊಳೋದಕ್ಕೆ ರೆಡಿ ಆಗ್ತೀರ. ಅದಾದಮೇಲೆ ಏನೇನು ಮಾಡಬೇಕು ಅನ್ನೋದು ಮುಂದೆ ಬರುತ್ತೆ. ಮುಂದೆ ಒಂದೊಂದೇ ಶ್ಲೋಕಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆನಾ? ಯದಕ್ಷರಂ ಪದಭ್ರಷ್ಟಂ ಮಾತ್ರ ಹೀನಂತು ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವನಾರಾಯಣ ನಮೋಸ್ತುತೆ. ವಿಸರ್ಗಬಿಂದು ಮಾತ್ರಾಣಿ ಪದಪಾದಾಕ್ಷರಾಣಿ ಚ ನ್ಯೂನಾತಿರಿಕ್ತ ಏತಾನಿ ಕ್ಷಮಸ್ವ ಪುರುಷೋತ್ತಮ. ಓಂ ತತ್ಸತ್. ಕೃಷ್ಣಾರ್ಪಣಮಸ್ತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.